ನೋಡು ಪ್ರಿಯರೇ, ಇದು ತಮ್ಮ 8 ತಿಂಗಳ ಬುನಾದಿ ತರಬೇತಿಯನ್ನು ಪೂರ್ಣಗೊಳಿಸಿ ಕವಾಯತು ಮೈದಾನದ ಹೆಬ್ಬಾಗಿಲಿಂದ ಮೈದಾನಕ್ಕೆ ತಮ್ಮ ಆಕರ್ಷಕ ಶೀಘ್ರ ನಡೆಯಲ್ಲಿ ಬರಲು ನಮ್ಮ ನವ ಆರಕ್ಷಕರು ಸಿದ್ಧವಾಗಿದ್ದಾರೆ. ನೋಡು ಪ್ರಿಯರೇ, ಇದು ತಮ್ಮ 8 ತಿಂಗಳ ಬುನಾದಿ ತರಬೇತಿಯನ್ನು ಪೂರ್ಣಗೊಳಿಸಿ ಕವಾಯತು ಮೈದಾನದ ಹೆಬ್ಬಾಗಿಲಿನಿಂದ ಮೈದಾನಕ್ಕೆ ತಮ್ಮ ಆಕರ್ಷಕ ಶೀಘ್ರ ನಡೆಯಲ್ಲಿ ಬರುತ್ತಿದ್ದಾರೆ. ಇದು ನೋಡುಗರ ಕಣ್ಮನ ಸೆಳೆಯುವ ಸೊಗಸಾದ ದೃಶ್ಯ. ಎಲ್ಲರೂ ಚಪ್ಪಾಳೆಯೊಂದಿಗೆ ಎಲ್ಲ ನಮ್ಮ ನವ ಆರಕ್ಷಕರನ್ನು ಸ್ವಾಗತಿಸೋಣ. ಕವಾಯತಿನ ಪ್ರಧಾನ ಜನನಾಯಕ ಯದಿ ಸಂಖ್ಯೆ 289 ಬಸವರಾಜ್ ಬನಾದವರವರ ನಾಯಕತ್ವದಲ್ಲಿ ಒಟ್ಟು 351 ಪ್ರಶಿಕ್ಷಣಾರ್ಥಿಗಳು 12 ತುಕಡಿಗಳಲ್ಲಿ ವಿಭಾಗಗೊಂಡು ಮೈದಾನದ ಮುಖ್ಯ ಭೂಮಿಗೆ ಎಡಬಲ ಚಕ್ರವಾಗಿ ತಮ್ಮ ಸ್ಥಾನಕ್ಕೆ ಮರಳುತ್ತಿದ್ದಾರೆ. ಈ ನವ ಆರಕ್ಷಕರಿಗೆ ತಮ್ಮ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ. ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಕನ್ನಡದಲ್ಲಿ ಪ್ರಶಿಕ್ಷಣಾರ್ಥಿಗಳು ಮತ್ತು ಕವಾಯತನ್ನು ನೀಡುವಂತಹ ಮೊಟ್ಟ ಮೊದಲ ಒಂದು ಬುನಾದಿಯನ್ನು ಹಾಕಿರ್ತಕ್ಕಂತಹ ತರಬೇತಿ ಶಾಲೆ ಮುಂದಕ್ಕೆ ಬರಲು ಎಡಕ್ಕೆ ಮತ್ತು ಬಲಕ್ಕೆ ತಿರುಗಿ ಏಳನೆಯ ತಂಡದ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನದ ಕಾರ್ಯಕ್ರಮ ಬಂಧುಗಳೇ, ನಿರಂತರವಾಗಿ 8 ತಿಂಗಳ ಕಾಲ ಮಾನ್ಯ ಶ್ರೀ ಉಮೇಶ್ ಪಿ ಪ್ರಾಂಶುಪಾಲರು ತರಬೇತಿ ಶಾಲೆ ಧಾರವಾಡ ಮತ್ತು ಉಪಪ್ರಾಂಶುಪಾಲರಾದ ಶ್ರೀ ಹರಿಶ್ಚಂದ್ರ ನಾಯಕ್ ಅವರ ಗರಡಿ ಮನೆಯಲ್ಲಿ ತಯಾರಾಗಿರ್ತಕ್ಕಂತಹ 351 ಪ್ರಶಿಕ್ಷಣಾರ್ಥಿಗಳು ನಾಡು ನುಡಿಗಾಗಿ ನಿರಂತರವಾಗಿ ಶ್ರಮಿಸುತ್ತೇವೆ, ಅಮೋಘವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸುತ್ತೇವೆ ಎಂಬ ದೃಢವಾದ ನಂಬಿಕೆಯೊಂದಿಗೆ ವಿಶ್ವಾಸದೊಂದಿಗೆ ಈ ದಿನ ಸಮಾಜ ಸೇವೆಗಾಗಿ ಈ ಕವಾಯತಿನ ಮೂಲಕ ತಮ್ಮ ತಮ್ಮ ಮೂಲ ತವರು ಮನೆಗೆ ಒಂದು ಮೂಲ ಕೇಂದ್ರ ಸ್ಥಾನಕ್ಕೆ ತೆರಳುವಂತಹ ವಿಶೇಷ ಕಾರ್ಯಕ್ರಮ ನಮ್ಮೆದುರಿಗೆ ನಡೀತಾ ಇದೆ ಬಂಧುಗಳೇ. ಒಬ್ಬ ಪ್ರಶಿಕ್ಷಣಾರ್ಥಿ ತನ್ನ ಜೀವಿತ ಅವಧಿಯಲ್ಲೇ ಮರೆಯಲಾರದ ಅನೇಕ ಸಂಗತಿಗಳು ಮತ್ತು ಘಟನೆಗಳನ್ನು ಈ ಒಂದು ತರಬೇತಿ ಶಾಲೆಯಲ್ಲಿ ಪಡೆದಿರ್ತಾನೆ ಅಂದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತಕ್ಕಂಥ ಮಾತು ಬಂಧುಗಳೇ. ನಿರಂತರವಾಗಿ ಒಳಾಂಗಣ ಮತ್ತು ಹೊರಾಂಗಣ ವಿಷಯಗಳನ್ನು ಅತ್ಯಂತ ಮನದಟ್ಟಾಗಿ ಸಮಾಜದಲ್ಲಿ ಯಾವ ರೀತಿಯಾಗಿ ನಮ್ಮ ಕಾರ್ಯ ಕೌಶಲ್ಯಗಳನ್ನು ತೋರ್ಪಡಿಸಬೇಕು, ಸಮಾಜಕ್ಕೆ ನಮ್ಮದೇ ಆಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಬೇಕು ಎಂಬುದನ್ನು ನಿರಂತರವಾಗಿರ್ತಕ್ಕಂತಹ ಈ 8 ತಿಂಗಳ ಕಾಲ ತರಬೇತಿಯಲ್ಲಿ ಪಡೆದು ನಾಡು ನುಡಿಗಾಗಿ ನಾವು ಸದಾ ಕಾಲ ಸೇವೆಯನ್ನು ಸಲ್ಲಿಸುತ್ತೇವೆ ಎಂಬ ದೃಢವಾದ ಅಚಲವಾದ ನಂಬಿಕೆಯೊಂದಿಗೆ ನಾಳೆ ದಿನ ತಮ್ಮ ತಮ್ಮ ಮೂಲ ಸ್ಥಾನಗಳಿಗೆ ತೆರಳಿ ಕರ್ತವ್ಯವನ್ನು ನಿಭಾಯಿಸುತ್ತೇವೆ ಎಂಬ ದೃಢವಾದ ನಂಬಿಕೆಯೊಂದಿಗೆ ಅತ್ಯಂತ ಶಿಸ್ತುಬದ್ಧರಾಗಿ ಶಸ್ತ್ರಧಾರಿಗಳಾಗಿ ನಮ್ಮ ಎದುರಿಗೆ ವಿಶೇಷವಾಗಿರ್ತಕ್ಕಂತಹ ಸಮವಸ್ತ್ರದೊಂದಿಗೆ ಕಣ್ಗೊಳಿಸುವಂತಹ ಶುಭ್ರವಾದ ಈ ಸೂರ್ಯನ ಕಿರಣಕ್ಕೆ ಸಮಾನವಾಗಿರ್ತಕ್ಕಂತಹ ಒಂದು ಚೈತನ್ಯಶೀಲರಾಗಿ ನಮ್ಮ ಎದುರಿಗೆ ನಿಂತಿರುವಂತಹ ಕ್ಷಣವನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ಬಂಧುಗಳೇ. ಬೇಡ ಉಪಾಯ ಏನಿಲ್ಲ.
ಸಮಾಜದ ಒಂದು ಬಹುಮುಖ್ಯ ಅಂಗ ಅನಿಸ್ಕೊಂಡಿರೋ ಪೊಲೀಸ್ ಸೇವೆ ಬಹಳ ಪವಿತ್ರವಾದ ಸೇವೆ. ಪೊಲೀಸ್ ಶಬ್ದವನ್ನು ಹಿಂಗೆ ವಿಸ್ತರಿಸ್ತಾರೆ. ಪಿ ಅಂದ್ರೆ ಪೊಲೈಟ್ನೆಸ್ ವಿಧೇಯತೆ, ಓ ಅಂದ್ರೆ ಒಬಿಡಿಯನ್ಸ್ ನಮ್ರತೆ, ಎಲ್ ಅಂದ್ರೆ ಲಾಯಲ್ಟಿ ದೇಶನಿಷ್ಠೆ, ಐ ಅಂದ್ರೆ ಇಂಟಿಗ್ರಿಟಿ ಗುಣ ಸಮಗ್ರತೆ, ಸಿ ಅಂದ್ರೆ ಕರೇಜ್ ಧೈರ್ಯ, ಇ ಅಂದ್ರೆ ಎಫಿಷಿಯನ್ಸಿ ದಕ್ಷತೆ. ಸಾರ್ವಜನಿಕರ ಹಿತರಕ್ಷಣೆಯೇ ಪೊಲೀಸರ ಮೂಲ ಕರ್ತವ್ಯ. ಅಪರಾಧ ನಡೆಯದಂತೆ ತಡೆಗಟ್ಟೋದು, ಅಪರಾಧ ಸಂಭವಿಸಿದಾಗ ಅದರ ಬಗ್ಗೆ ತೀವ್ರ ಶೋಧನೆ ಹಾಗೂ ಶಾಂತಿ ಪಾಲನೆ, ಈ ಎಲ್ಲ ಮುಖ್ಯ ಕರ್ತವ್ಯಗಳಿಂದ ನಾವು ಬಹಳ ಚೆನ್ನಾಗಿ ನಿರ್ವಹಿಸ್ತೀವಿ ಅನ್ನೋ ಒಂದು ಭಾವದೊಂದಿಗೆ ಇವತ್ತು ನಿರ್ಗಮನ ಪಥ ಸಂಚಲನಕ್ಕಾಗಿ ಸಜ್ಜಾಗಿ ನಿಂತಿರುವಂತಹ ನಮ್ಮ 7ನೇ ಪಡೆಯ 7ನೇ ತಂಡದ ಪ್ರಶಿಕ್ಷಣಾರ್ಥಿಗಳು ಎಲ್ಲರೂ 8 ತಿಂಗಳ ಬುನಾದಿ ತರಬೇತಿಯನ್ನು ಪಡ್ಕೊಂಡಂಥದ್ದು. ಇವತ್ತು ನಾವು ನಿರ್ಗಮನ ಪಥ ಸಂಚಲನವನ್ನು ನೋಡ್ತಾ ಇದ್ದಾಗ ನಮಗೆ ಒಂದು ವಿಶೇಷ ಆನಂದ. ಅದು ಏನಂದ್ರೆ ಎಲ್ಲ ಆದೇಶಗಳು ಕನ್ನಡದಲ್ಲಿ ಕೇಳಿ ಬರ್ತಾ ಇರೋದು. ಎನಿತು ಇನಿದು ಈ ಕನ್ನಡ ನುಡಿಯು ಅನ್ನುವಂತಹ ಬೆಟಗೇರಿ ಕೃಷ್ಣ ಶರ್ಮರ ಸಾಲುಗಳು ನೆನಪಾಗ್ತವೆ. ಆದೇಶಗಳು ಕನ್ನಡದೊಳಗೆ ಕೇಳಿ ಬಂದಾಗ ನಮ್ಮೆಲ್ಲರ ಮೈ ಮನಗಳು ಪುಳಕಿತಗೊಳ್ತಾವ, ರೋಮಾಂಚನಗೊಳ್ತಾವ. ಅಂತಹ ಪುಳಕಿತಗೊಳ್ಳುವಂತಹ ರೋಮಾಂಚನಗೊಳಿಸುವಂತಹ ಕ್ಷಣಗಳಿಗಾಗಿ ಕನ್ನಡದ ಆದೇಶಗಳನ್ನು ಕೇಳಿಸಿಕೊಳ್ಳಿಕ್ಕಾಗಿ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಸನ್ಮಾನ್ಯರೇ, ತರಬೇತಿ ಪಡೆದ ವ್ಯಕ್ತಿ ಸದ್ದು ಮಾಡಿದರೆ ಅದು ಸಂಗೀತವಾಗುತ್ತದೆ ಎಂಬ ವಾಣಿಯಂತೆ ಇಂದು ಅಷ್ಟಮಾಸಗಳ ಕಾಲಾವಧಿಯಲ್ಲಿ ಕಠಿಣ ಪರಿಶ್ರಮ ಪಟ್ಟು ತರಬೇತಿ ಪಡೆದ ನಮ್ಮ ನವ ಆರಕ್ಷಕರು ಇಂದು ತಮ್ಮ ಶಿಸ್ತುಬದ್ಧ ನಡಿಗೆಯಲ್ಲಿ ಈ ಆಕರ್ಷಕ ನಿರ್ಗಮನ ಪಥ ಸಂಚಲನವನ್ನು 2 ಹಂತಗಳಲ್ಲಿ ತಮ್ಮ ಮುಂದೆ ಅನಾವರಣಗೊಳಿಸಲಿದ್ದಾರೆ. ಒಟ್ಟು 351 ಪ್ರಶಿಕ್ಷಣಾರ್ಥಿಗಳು 12 ನಿಚ್ಚಲ ದಳಗಳಲ್ಲಿ ವಿಭಾಗಗೊಂಡು ಈ 12 ತುಕಡಿಗಳ ನೇತೃತ್ವವನ್ನು ವಹಿಸಿಕೊಂಡವರು ಶ್ರೀ ಬಸವರಾಜ್ ಬಿರಾದಾರ್ ಎದೆ ಸಂಖ್ಯೆ 289. ಅದೇ ರೀತಿಯಾಗಿ ಸಹಾಯಕ ಪ್ರಧಾನ ದಳಪತಿಯಾಗಿ ಶ್ರೀ ನಾಗರಾಜ್ ಸಿ ಎದೆ ಸಂಖ್ಯೆ 331 ರವರ ನಾಯಕತ್ವದಲ್ಲಿ ಇಂದು ಈ 7ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ ಅವರ ಮುಂದಾಳತ್ವದಲ್ಲಿ ಎಲ್ಲ ತುಕಡಿಗಳು ವೇದಿಕೆಯ ಎಡಭಾಗದಲ್ಲಿ ಬರಲಿವೆ. ಆಕರ್ಷಕ ನಿಧಾನಗತಿ ನಡಿಗೆಯೊಂದಿಗೆ ಈ ನಮ್ಮ ನಿರ್ಗಮನ ಪಥ ಸಂಚಲನದ ಮೊದಲ ಹಂತ ಆರಂಭಗೊಳ್ಳಲಿದೆ. ಬನ್ನಿ ಬಂಧುಗಳೇ, ಇನ್ನೇನು ಮುಖ್ಯ ಅತಿಥಿಗಳ ಆಗಮನವಾಗ್ತಾ ಇದೆ. ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ಪಿ ಹರಿಶೇಖರನ್ IPS ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ಬೆಂಗಳೂರು ಪೊಲೀಸ್ ಬೆಂಗಾವಲಿನಲ್ಲಿ. ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಮಾನ್ಯ ಶ್ರೀ ಹರಿಶೇಖರನ್ IPS ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ಬೆಂಗಳೂರವರು ಇದೀಗ ಬನ್ನಿ ಬಂಧುಗಳೇ, ಮುಖ್ಯ ಅತಿಥಿಗಳಿಗೆ ಶಾಸ್ತ್ರ ಗೌರವವನ್ನು ಸಲ್ಲಿಸಿ ಇದೀಗ ಪರಿವೀಕ್ಷಣೆ ಮತ್ತು ವರದಿಯನ್ನ ನೀಡಲಿಕ್ಕೆ ಕವಾಯತಿನ ಮುಖ್ಯ ನಾಯಕರು ಆದ ಬಸವರಾಜ್ ಬಿರಾದಾರ್ ಅತ್ಯಂತ ಶಿಸ್ತುಬದ್ಧ ಹೆಜ್ಜೆಯೊಂದಿಗೆ ಖಡ್ಗಧಾರಿಯಾಗಿ ವೇದಿಕೆಯ ಮುಂಭಾಗದತ್ತ ಬರುವಂತಹ ಸುಂದರ ಕ್ಷಣವನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ ಬಂಧುಗಳೇ. ನಿರ್ಗಮನ ಪಥ ಸಂಚಲನ ಕವಾಯತಿನಲ್ಲಿ 351 ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಮಾನ್ಯರೇ, ಬನ್ನಿ ಬಂಧುಗಳೇ, ಕವಾಯತಿನ ಎಲ್ಲ ವರದಿಯನ್ನ ಒಪ್ಪಿಸಿರ್ತಕ್ಕಂತಹ ಕವಾಯತಿನ ಮುಖ್ಯ ನಾಯಕರು ಇದೀಗ ಮುಖ್ಯ ಅತಿಥಿಗಳನ್ನ ಶೃಂಗಾರಗೊಂಡಿರತಕ್ಕಂತಹ ತೆರೆದ ಪೊಲೀಸ್ ವಾಹನದಲ್ಲಿ ಬಿಚ್ಚುಗತ್ತಿಯ ಬೆಂಗಾವಲಿನಲ್ಲಿ ಶ್ರೀ ಪಿ ಹರಿಶೇಖರನ್ IPS ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ಬೆಂಗಳೂರವರನ್ನ ಶೃಂಗಾರಗೊಂಡ ತೆರೆದ ಪೊಲೀಸ್ ವಾಹನದಲ್ಲಿ ಎಲ್ಲ ತಂಡಗಳ ಗೌರವ ವಂದನೆಯನ್ನ
ಸ್ವೀಕರಿಸಲಿಕ್ಕೆ ತೆರಳುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಿ ಹರಿಶೇಖರನ್ ಈಗ ಮೊದಲನೇ ತಂಡದ ಗೌರವವಂದನೆಯನ್ನು ಸ್ವೀಕರಿಸಿ ಮಾನ್ಯ ಹರಿಶೇಖರನ್ ಎರಡನೆಯ ತಂಡದ ಗೌರವ ವಂದನೆಯನ್ನು ಸ್ವೀಕರಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ ತೆರೆದ ವಾಹನದಲ್ಲಿ. ಮೂರನೇ ತಂಡ ಮೆಹಬೂಬ್ ಪಠಾಣಿದ ನಾಯಕರು ಕಲಬುರಗಿ ನಗರದವರು. ನಾಲ್ಕನೇ ತಂಡದ ಪರಿವೀಕ್ಷಣೆ ನಾಯಕರು ಯಾಸೀನ್ ಮೌಲಾ ಕಲಾವಲ್ ಕೊಡಗು ಜಿಲ್ಲೆ. ಐದನೇ ತುಕಡಿ ನಾಯಕರಿಂದ ಅತಿಥಿ ಗಣ್ಯರಿಗೆ ಗೌರವ ವಂದನೆ ಗುರುಕಿರಣ್ ಎಂಜೆ ಎರಿಸಂಖ್ಯೆ 15 ಅವರಿಂದ. ಆರನೇ ತುಕಡಿಯ ನಾಯಕ ಗುರುಸ್ವಾಮಿ ಎಚ್ ಎರಿಸಂಖ್ಯೆ 341ರಿಂದ ಅತಿಥಿ ಗಣ್ಯರಿಗೆ ಗೌರವ ವಂದನೆ. ಅದೇ ರೀತಿಯಾಗಿ ವಾಕ್ಯ ಅರುಣದವರಿಂದ ಅತಿಥಿ ಗಣ್ಯರಿಗೆ ಗೌರವ ವಂದನೆ. 7ನೇ ತುಕಡಿ ಶ್ರವಣ್ ಕುಮಾರ್ ಅವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. 8ನೇ ತುಕಡಿ ಮಹಾದೇವ ಸ್ವಾಮಿ ಪಿ ಅವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. 9ನೇ ತುಕಡಿ ರವಿಕಿರಣ್ ಕೋಳಿ ಜನಸಂಖ್ಯೆ 247 ಅವರಿಂದ ಅತಿಥಿ ಗಣ್ಯರಿಗೆ ಗೌರವ ವಂದನೆ. 10ನೇ ತುಕಡಿ ಬಸವರಾಜ್ ಕುಂಬಾರ್ ಜನಸಂಖ್ಯೆ 109 ಅವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. 11ನೇ ತುಕಡಿ ಹೊನ್ನೂರ್ ಸಾಬ್ ಎಂ ಜನಸಂಖ್ಯೆ 137 ಅವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. ಕೊನೆಯ ತುಕಡಿ 12ನೇ ತುಕಡಿ ಭೀಮು ರಾಥೋಡ್ ಜನಸಂಖ್ಯೆ 347 ಅವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. ಬನ್ನಿ ಬಂಧುಗಳೇ, ಶ್ರೀಯುತರು ಪಿ ಹರಿಶೇಖರನ್ ಐಪಿಎಸ್ ಅವರು ತಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸದಲ್ಲಿ ಸದಾ ಮುಂದೆ. ಶ್ರೀಯುತರು 1989ನೇ ಸಾಲಿನಲ್ಲಿ ತಿರುಚಿಯ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಇತಿಹಾಸ ವಿಷಯದಲ್ಲಿ ಚಿನ್ನದ ಪದಕದೊಂದಿಗೆ ಪದವಿಯನ್ನು ಪಡೆದಿರುತ್ತಾರೆ. 1991ನೇ ಸಾಲಿನಲ್ಲಿ ಚೆನ್ನೈನ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಇತಿಹಾಸ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಪಡೆದು ಶ್ರೀಯುತರು ವಿದ್ಯಾರ್ಥಿ ಜೀವನದಲ್ಲಿ ಅತ್ಯುತ್ತಮ ಅಥ್ಲೆಟಿಕ್ ಕೂಡ ಹೌದು. ಇವರು ವಿಶ್ವವಿದ್ಯಾಲಯದ ಕ್ರೀಡಾಕೂಟಗಳಲ್ಲಿ 10 ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನ 54 ನಿಮಿಷದಲ್ಲಿ ಹಾಗೂ 21 ಕಿಲೋಮೀಟರ್ ಓಟವನ್ನ 2 ಗಂಟೆ 18 ನಿಮಿಷದಲ್ಲಿ ಪೂರೈಸುವುದರ ಮೂಲಕ ತಮ್ಮದೇ ಆದಂತಹ ದಾಖಲೆಯನ್ನು ನಿರ್ಮಿಸಿರುತ್ತಾರೆ. ಭಾರತೀಯ ಪೊಲೀಸ್ ಸೇವೆಗೆ ಸೇರುವ ಮೊದಲು ಶ್ರೀಯುತರು IRS ಅಧಿಕಾರಿಯಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿಯಾಗಿ ಶ್ರೀಯುತರು STF ಪೊಲೀಸ್ ದೌರ್ಜನ್ಯದ ಬಗ್ಗೆ ತನಿಖೆ ಮಾಡಲು ರಾಜ್ಯ ಸರ್ಕಾರ ನೇಮಿಸಿದ ಜಸ್ಟಿಸ್ ಸದಾಶಿವ ಆಯೋಗದ ಮುಂದೆ ಕರ್ನಾಟಕ ರಾಜ್ಯದ STF ಪೊಲೀಸರ ಪರವಾಗಿ ಸಮರ್ಥವಾಗಿ ವಾದವನ್ನು ಮಂಡಿಸಿರ್ತಾರೆ. ಇಂತಹ ಆದರ್ಶ ಪ್ರಿಯ ವ್ಯಕ್ತಿಗಳು ಈ ಕವಾಯತಿಗೆ ಆಗಮಿಸಿದೊರೆದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಅಂತಹ ಮಹನೀಯರಿಗೆ ಗೌರವದ ಚಪ್ಪಾಳೆಯ ಮೂಲಕ ಎಲ್ಲರೂ ವೇದಿಕೆಗೆ ಬರಮಾಡಿಕೊಳ್ಳೋಣ ಮುಖ್ಯ ಅತಿಥಿಗಳನ್ನ. ಮುಖ್ಯ ಅತಿಥಿಗಳ ಒಂದು ಅನುಮತಿಯೊಂದಿಗೆ ಶಸ್ತ್ರಧಾರಿಯಾಗಿರ್ತಕ್ಕಂತಹ ಬಸವರಾಜ್ ಬಿರಾದವರವರು ಅತ್ಯಂತ ಶಿಸ್ತುಬದ್ಧವಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬುವಂತೆ ಕನ್ನಡದಲ್ಲಿಯೇ ಕವಾಯತಿನ ಅನಿಸಿಕೆಗಳನ್ನು ಹೇಳುತ್ತಾ ಇದೀಗ ತಮ್ಮ ಸ್ವಸ್ಥಾನಕ್ಕೆ ಅತ್ಯಂತ ಶಿಸ್ತುಬದ್ಧರಾಗಿ ತೆರಳಿ ಕವಾಯತನ ಮುನ್ನಡೆಸಲಿದ್ದಾರೆ. ಬಿರಾದಾರ್ ಇದೀಗ ವಿದ್ಯುಕ್ತವಾಗಿ 7ನೇ ತಂಡದ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ಪ್ರಾರಂಭಗೊಂಡಿದ್ದು KSRP ಬ್ಯಾಂಡ್ ಶಿಗ್ಗಾವಿ, DR ಬ್ಯಾಂಡ್ ಧಾರವಾಡ ಜಿಲ್ಲೆ, DR ಬ್ಯಾಂಡ್ ಗದಗ ಜಿಲ್ಲೆಯವರ ಸನ್ಮಾನ್ ಗಾರ್ಡ್ ವಾದ್ಯವೃಂದದ ಹಿನ್ನೆಲೆಗೆ ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಾ ನಮ್ಮ ನವ ಆರಕ್ಷಕರು ವೇದಿಕೆ ಎಡಭಾಗದಲ್ಲಿ ಒಂದರ ಹಿಂದೆ ಒಂದರಂತೆ ಜಮೆಗೊಳ್ಳುವ ಸೊಗಸಾದ ದೃಶ್ಯ ನಿಮ್ಮ ಕಣ್ಣು ಮುಂದೆ. ಆಕರ್ಷಕ ಪಥ ಸಂಚಲನವನ್ನು ನಡೆಸಿಕೊಳ್ಳಲಿಕ್ಕೆ ಸಜ್ಜಾಗಿ ನಿಲ್ತಾ ಇದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಅದಕ್ಕೆ ಹಿನ್ನೆಲೆಯಾಗಿ ಕೇಳಿ ಬರ್ತಾ ಇರುವಂತಹ ಸುಶ್ರಾವ್ಯವಾದ ವಾದ್ಯ ಸಂಗೀತ
ನಮ್ಮ ಪೊಲೀಸ್ ಬ್ಯಾಂಡಿನ ವಾದ್ಯ ಸಂಗೀತದ ಹಿನ್ನೆಲೆಯೊಳಗ ಇದೀಗ ನಮ್ಮ ಮುಂದೆ 2 ರೀತಿಯ ಪಥ ಸಂಚಲನವನ್ನು ನಡೆಸಿಕೊಡ್ಲಿಕ್ಕೆ ಸಜ್ಜಾಗಿ ನಿಲ್ತಾ ಇದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಒಂದು ನಿಧಾನಗತಿ ನಡಿಗೆ, ಇನ್ನೊಂದು ಶೀಘ್ರಗತಿ ನಡಿಗೆ. ಈ 2 ಹಂತದ ಪಥ ಸಂಚಲನವನ್ನು ತಮ್ಮ ಮುಂದೆ ತೋರಿಸಲು ಸಜ್ಜಾಗಿದ್ದಾರೆ ನಮ್ಮ ನವ ಆರಕ್ಷಕರು. ಈಗ ತಮ್ಮ ಶಿಸ್ತುಬದ್ಧ ನಡಿಗೆಯಲ್ಲಿ ವೇದಿಕೆಯ ಎಡಭಾಗದಲ್ಲಿ ಭೂಮಿಗೆ ಸಮಾಂತರವಾಗಿ ಕೈ ಬೀಸುತ್ತಾ ವೇದಿಕೆಯ ಮುಂಭಾಗಕ್ಕೆ ಬರುತ್ತಿದ್ದಾರೆ ನವ ಆರಕ್ಷಕರು. ಅವರಿಗಾಗಿ ಬರಲಿ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅವರನ್ನ ನಾವು ವೇದಿಕೆಯ ಎಡಭಾಗಕ್ಕೆ ಸ್ವಾಗತಿಸಿಕೊಳ್ಳೋಣ. ಏನಿದ್ದರೇನು ವೀರರಿಗೆ ವೀರನಡಿಗೆ, ವೀರನಿಗೆ ಶೂರನಿಗೆ ಅವಶ್ಯಕ. ಅಂತಹ ಸೈನ್ಯ ನಡಿಗೆ ದರ್ಶನ ಪ್ರದರ್ಶನ ಈ ಆಕರ್ಷಕ ಪಥಸಂಚಲನ. ಲಯಬದ್ಧ ಸಂಗೀತಕ್ಕೆ ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಾ ಸೈನ್ಯ ನಡೆಗೆಯಲ್ಲಿ ಬರುತ್ತಿದ್ದಾರೆ ಈ ನಮ್ಮ ಪೊಲೀಸ್ ತರಬೇತಿ ಶಾಲೆಯ ಬುನಾದಿ ತರಬೇತಿ ಪಡೆದ ನವ ಆರಕ್ಷಕರು. ಅಂತಹ ವಿಶಿಷ್ಟವಾದ ಕವಾಯತಿನೊಂದಿಗೆ ವಿಶೇಷ ಉಡುಪುಗಳನ್ನು ಧರಿಸಿರ್ತಕ್ಕಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳು ವೇದಿಕೆಯ ಎಡಭಾಗದಿಂದ ಅತ್ಯಂತ ಶಿಸ್ತುಬದ್ಧರಾಗಿ ಜಮೆಯಾಗುವಂತಹ ವಿಶಿಷ್ಟ ಕಾರ್ಯಕ್ರಮ ನೆರವೇರ್ತಾ ಇದೆ. ವೇದಿಕೆಯ ಎಡಭಾಗ ಗದ್ದೆಯನ್ನು ಬಂದಿದೆ. ಈ ಆಕರ್ಷಕ ನಿರ್ಗಮನ ಪಥ ಸಂಚಲನದ ಮೊದಲ ಹಂತ ನಿಧಾನಗತಿ ನಡಿಗೆಯೊಂದಿಗೆ ಪ್ರಾರಂಭವಾಗಿದೆ. ನಾಯಕ ನೀಡುವ ಆದೇಶಕ್ಕೆ ತಲೆಬಾಗಿ ಆದೇಶ ಪಾಲಿಸುತ್ತಾ ವಾದ್ಯ ವೃಂದದ ಸಂಗೀತಕ್ಕೆ ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಾ ನಿಮ್ಮ ಮುಂದೆ ಬರುತ್ತಿದ್ದಾರೆ. ಅವರನ್ನು ಹರುಷದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳೋಣ. ತುಕುಡಿಗಳು ವಿರಳ ಕ್ರಮದಲ್ಲಿ ಬಿಡಿ ಬಂದು ಬಲಕ್ಕೆ ನೋಡು ಎಂಬ ಆದೇಶಕ್ಕೆ ನಿಧಾನಗತಿ ನಡಿಗೆಯಲ್ಲಿ ಹೆಜ್ಜೆ ಹಾಕುತ್ತಾ ಅತಿಥಿ ಗಣ್ಯರಿಗೆ ವಂದಿಸಲಿದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಕಾರ್ಯಕ್ರಮದ ಮುಖ್ಯ ನಾಯಕರಾಗಿ ಮುನ್ನಡೆತಾ ಇದ್ದಾರೆ ಬಸವರಾಜ್ ಬಿರಾದಾರ್. ಎದೆ ಸಂಖ್ಯೆ 289. ತಂದೆ ಶೇಖರಗೌಡ, ತಾಯಿ ಸಿದ್ದಮ್ಮ. ಶ್ರೀಯುತರು BA ಪದವೀಧರರಾಗಿದ್ದು ಯಾದಗಿರಿ ಜಿಲ್ಲೆ ಬೆನಕನಹಳ್ಳಿ ಗ್ರಾಮದವರಾಗಿರ್ತಾರೆ. ಸಹನಾಯಕರಾಗಿ ನಾಗರಾಜ ಸಿ. ಎದೆ ಸಂಖ್ಯೆ 331. ಚಿನ್ನಸ್ವಾಮಿ ಮತ್ತು ಲಕ್ಷ್ಮಿ ಎಂಬ ದಂಪತಿಯ ಮುದ್ದಾದ ಮಗನಾಗಿ ಬಿಕಾಂ ಪದವೀಧರರಾಗಿದ್ದು ಚಾಮರಾಜನಗರ ಜಿಲ್ಲೆ ಬಾಗಲಿ ಗ್ರಾಮದವರಾಗಿರ್ತಾರೆ. ಈ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ 1ನೇ ತಂಡ ಪರಮೇಶ್ ಎಸ್. ಎದೆ ಸಂಖ್ಯೆ 05. ತಾಯಿ ಸಿದ್ದಮ್ಮ ಸ್ವಾಮಿ ನಾಯಕ್ ಎಂಬ ದಂಪತಿಯ ಮುದ್ದಾದ ಮಗನಾಗಿ ಬಿಕಾಂ ಪದವೀಧರರಾಗಿ ಮೈಸೂರು ಜಿಲ್ಲೆ ಹೊಸನಹಳ್ಳಿ ಗ್ರಾಮದವರಾಗಿರ್ತಾರೆ. ಈಗ ವೇದಿಕೆಯ ಎಡಭಾಗದಲ್ಲಿ 2ನೇ ತುಕಡಿ ಮನು BY. ಎದೆ ಸಂಖ್ಯೆ 4. CPC 43. ಚಿಕ್ಕಮಗಳೂರು ಜಿಲ್ಲೆ. ತಂದೆ ಯೋಗೀಶ, ತಾಯಿ ಭಾರತಿ. ಬಿಕಾಂ ಪದವೀಧರರಾದ ಇವರು ಹಾಸನ ಜಿಲ್ಲೆಯ ವಂಡಿಲಕ್ಕನ ಕೊಪ್ಪಲು ಗ್ರಾಮದವರ. ಇವರು ಚಿತ್ರಕಲೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಪ್ರಶಿಕ್ಷಣಾರ್ಥಿ. ಪ್ರಸ್ತುತ 2ನೇ ತುಕಡಿಯನ್ನು ಮುನ್ನಡೆಸಿದ್ದು ಅತಿಥಿ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯಿಂದ ಮುಂದೆ ಸಾಗುತ್ತಿದ್ದಾರೆ. ತುಕಡಿಯ ಮಾರ್ಗದರ್ಶಕರು ಶ್ರೀ UG ಬಳವಂಗಿ, ಶ್ರೀ ಶ್ರೀಧರ್ ಸುತಾರ್. 3ನೇ ತಂಡ. ಈ ತಂಡದ ಮಾರ್ಗದರ್ಶಕರಾಗಿ RP ಕಮತರ್ ಮತ್ತು ಸಂತೋಷ್ ನಾಯಕ್. 3ನೇ ತಂಡದ ನಾಯಕರಾಗಿದ್ದಾರೆ ಮೆಹಬೂಬ್ ಪಠಾಣ್.
ಎದೆ ಸಂಖ್ಯೆ 77, ತಂದೆ ಜಲಾಲ್ ಸಾಬ್, ತಾಯಿ ಆಶಾಬಿ, ವಿದ್ಯಾರ್ಥಿ BSc ಪದವೀಧರರಾಗಿದ್ದು ಇವರು ಯಾದಗಿರಿ ಜಿಲ್ಲೆ ಸನ್ನೇಗೇರು ಎಂತಕ್ಕಂಥ ಗ್ರಾಮದವರಾಗಿರ್ತಾರೆ. ಇವರು ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಇದೀಗ ಗೌರವ ವಂದನೆಯನ್ನು ಸಲ್ಲಿಸಿ ತಮ್ಮ ತಂಡವನ್ನ ಮುನ್ನಡೆಸಿಕೊಂಡು ಸಾಗ್ತಾ ಇದ್ದಾರೆ. ನಾಲ್ಕನೇ ತಂಡದವರು ಇದೀಗ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿದ್ದು ಬರ್ತಾ ಇದ್ದಾರೆ. ಯಾಸಿನ್ ಕಲಾವತ್ ಈ ತಂಡದ ನಾಯಕರು, ಎದೆ ಸಂಖ್ಯೆ 9, ಯಜೂರು ಘಟಕ, ಕೊಡಗು ಜಿಲ್ಲೆ. ತಂದೆ ಮೌಲಾ, ತಾಯಿ ರುಕ್ಸಾನ. ಇವರ ವಿದ್ಯಾರ್ಥಿ BE ಎಂಜಿನಿಯರಿಂಗ್ ಪದವಿ ಪಡೆದಿರುವಂತಹ ಯಾಸಿನ್ ಕಲಾವತ್ 4ನೇ ತುಕಡಿಯನ್ನು ಮುನ್ನಡೆಸುತ್ತಾ ಗೌರವ ವಂದನೆಯನ್ನು ಸಲ್ಲಿಸಿದರು. 4ನೇ ತಂಡದ ಮಾರ್ಗದರ್ಶಕರಾಗಿ SP ಚೂರಿ ಮತ್ತು IM ಜಮಾದಾರ್ ಅವರು ಮಾರ್ಗದರ್ಶಕರಾಗಿ ಈ ಒಂದು ತಂಡಕ್ಕೆ ಸಲಹೆ ಸೂಚನೆಯನ್ನು ನೀಡಿ ಕವಾಯತನ್ನು ಕಲಿಸಿದ ಬೋಧಕರಾಗಿದ್ದಾರೆ. ಅದೇ ರೀತಿಯಾಗಿ 5ನೇ ತಂಡದ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಶ್ರೀ ಗುರುಕಿರಣ್ MJ, ಎದೆ ಸಂಖ್ಯೆ 15. ಶ್ರೀಯುತರ ತಂದೆ ಜಯಣ್ಣ, ತಾಯಿ ಇಂದ್ರಮ್ಮವರ ದಂಪತಿಯ ಪುತ್ರನಾದ ಇವರು BCom ಪದವೀಧರರಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮರ್ಲೆ ಗ್ರಾಮದವರಾಗಿರ್ತಾರೆ. ಕ್ರೀಡೆಯಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರತಕ್ಕಂಥ ಇವರು ಈ ತಂಡದ ಮಾರ್ಗದರ್ಶಕರಾಗಿ PS ಕಿಲ್ಲೆದಾರ್ ಮತ್ತು ರುದ್ರಪ್ಪ ದಬಾಡಿ ಮತ್ತು ಶಿಕ್ಷಕರೊಂದಿಗೆ ಈ ಒಂದು ತರಬೇತಿಯನ್ನು ಪೂರ್ಣಗೊಳಿಸಿರತಕ್ಕಂತಹ 5ನೇ ತಂಡ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗೌರವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಸಾಗುತ್ತಾ ಇದೆ. ಯಶಸ್ಸನ್ನು ಪಡೆಯಲು ದೃಢ ಪ್ರಯತ್ನ ಬೇಕು, ಅಪಾರ ಇಚ್ಛಾಶಕ್ತಿ ಬೇಕು ಎಂಬ ಮಾತಿನಂತೆ ದೃಢ ಸಂಕಲ್ಪದಿಂದ ನಿಧಾನಗತಿ ನಡಿಗೆಯಲ್ಲಿ ಹೆಜ್ಜೆ ಹಾಕುತ್ತಾ ಅತಿಥಿ ಗಣ್ಯರಿಗೆ ವಂದಿಸಲು ಈಗ ವೇದಿಕೆಯ ಎಡಭಾಗದಿಂದ ಸಾಗುತ್ತಿದ್ದಾರೆ 6ನೇ ತುಕಡಿಯ ನಾಯಕ ಗುರುಸ್ವಾಮಿ H, ಎದೆ ಸಂಖ್ಯೆ 341, CPC 457, ಕೊಡಗು ಜಿಲ್ಲೆ. ತಂದೆ ಹುಚ್ಚಪ್ಪ, ತಾಯಿ ಸುಂದ್ರಮ್ಮ, BBM ಪದವೀಧರರಾದ ಇವರು. ಮೈಸೂರು ಜಿಲ್ಲೆ ಹತ್ವಾಳು ಗ್ರಾಮದವರಾದ ಇವರು. ಕರಾಟೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಪ್ರಶಿಕ್ಷಣಾರ್ಥಿ ಅತಿಥಿ ಗಣ್ಯರಿಗೆ ನಿಧಾನಗತಿಯಲ್ಲಿ ವಂದಿಸುತ್ತಾ ವೇದಿಕೆಯಿಂದ ಮುಂದೆ ಸಾಗುತ್ತಿದ್ದಾರೆ. ಬರಲಿ ಅವರಿಗಾಗಿ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ತುಕಡಿಯ ಮಾರ್ಗದರ್ಶಕರು ಶ್ರೀ MC ವಿಭೂತಿ, ಶ್ರೀ MA ಸಂಶಕ್ತಿ. ಮುಂದಿನ ತಂಡ 7ನೇ ತಂಡ, ನಾಯಕರು ಶ್ರವಣ್ ಕುಮಾರ್, ಎದೆ ಸಂಖ್ಯೆ 192, ತಂದೆ ಕಲ್ಯಾಣಿ ಬಡಿಗೆ, ತಾಯಿ ಸುವರ್ಣ. ಇವರ ವಿದ್ಯಾರ್ಥಿ BE. ಕ್ರೀಡೆಯನ್ನ ಹವ್ಯಾಸವಾಗಿಟ್ಟುಕೊಂಡವರು. ಇವರ ಊರು ಕಲಬುರಗಿ, ಎಡ್ರಮಿ ಹಜಾಳ ಗ್ರಾಮದವರು. ಇವರಿಗೆ ಮಾರ್ಗದರ್ಶಕರಾಗಿರೋ MS ರಾಹುಲ್ ಹಾಗೂ ಮೋಹನ್ ಈಜ್ನಾಳ್ ಅವರು. ಶ್ರವಣ್ ಕುಮಾರ್ ಅವರ ನೇತೃತ್ವದೊಳಗೆ 7ನೇ ತಂಡದವರು ಇದೀಗ ಗೌರವ ವಂದನೆಯನ್ನು ಸಲ್ಲಿಸಿದರು. ಆತ್ಮವಿಶ್ವಾಸ ಒಂದು ಮಹಾ ಆಯುಧ, ಅದು ಎಲ್ಲ ಸಂದರ್ಭದಲ್ಲಿಯೂ ಜಯ ತಂದುಕೊಡಬಹುದು ಎಂಬ ಮಾತಿನಂತೆ ಆತ್ಮವಿಶ್ವಾಸದ ನಡಿಗೆಯಲ್ಲಿ ಈಗ ವೇದಿಕೆಯ ಮುಂದೆ 8ನೇ ತುಕಡಿಯ ನಾಯಕರು ಮಹಾದೇವ ಸ್ವಾಮಿ G, ಎದೆ ಸಂಖ್ಯೆ 207, CPC 143, ಬೆಂಗಳೂರು ಜಿಲ್ಲೆ. ತಂದೆ ವೆಂಕಟೇಶ, ತಾಯಿ ಯೋಷಕ, BCom ಪದವೀಧರರಾದ ಇವರು. ಚಾಮರಾಜನಗರ ಜಿಲ್ಲೆ ಹರವೆ ಗ್ರಾಮದವರಾದ ಇವರು ಅತಿಥಿ ಗಣ್ಯರಿಗೆ ಶಿಸ್ತುಬದ್ಧ ನಡಿಗೆಯಾದ ನಿಧಾನಗತಿ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗುತ್ತಿದ್ದಾರೆ. ತುಕಡಿಯ ಮಾರ್ಗದರ್ಶಕರು RV ರೇವಣ್ಕರ್, ಸಂತೋಷ್ ಪೂಜಾ. ಸಾಧಕನಿಗೆ ಸಾವು ಇಲ್ಲ ಎಂಬುವಂತೆ 9ನೇ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ರವಿಕಿರಣ್ ಕೋಳಿ, ಎದೆ ಸಂಖ್ಯೆ 247, ತಂದೆ ಅಪ್ಪಾಜಿ ಸಾಹೇಬ, ತಾಯಿ ಸುಜಾತ ಅವರ ಪ್ರೀತಿಯ ಪುತ್ರನಾಗಿ ಇವರು. MBA ಪದವೀಧರರಾಗಿರ್ತಾರೆ. ಬೆಳಗಾವಿ ಜಿಲ್ಲೆ ಕೊಲೆ ಗ್ರಾಮದವರಾಗಿದ್ದು ಈ ತಂಡದ ಮಾರ್ಗದರ್ಶಕರಾಗಿ ಬಸವರಾಜ್ ಮಿಷನ್ನವರ್ ಮತ್ತು LN ಕುಲಮೂರು ಇವರ ಮಾರ್ಗದರ್ಶನದಲ್ಲಿ ಅತ್ಯಂತವಾದ ಶಿಸ್ತುಬದ್ಧ ಹೆಜ್ಜೆ ನೀಡುತ್ತಾ ಗೌರವ ವಂದನೆಯನ್ನು ಸಲ್ಲಿಸಿ ಸಾಗ್ತಾ ಇದೆ. ಮುಂದಿನ ಹೆಜ್ಜೆ ಇಡಲು ಹೆದರಬೇಡಿ, ಬದಲಾಗಿ ಜಡವಾಗಿ ನಿಲ್ಲುವುದರ ಬಗ್ಗೆ ಭಯಪಡಿ ಎಂಬ ಮಾತಿನಂತೆ ಜಡವಾಗಿ ಹೆಜ್ಜೆ ನೀಡುತ್ತಾ ಅತಿಥಿ ಗಣ್ಯರಿಗೆ ನಿಧಾನಗತಿ ವಂದಿಸಲು ವೇದಿಕೆಯ ಮುಂಭಾಗದಲ್ಲಿ 10ನೇ ತುಕಡಿಯ ನಾಯಕ ಮಂಜುನಾಥ್ ಕುಮಾರ್, ಎದೆ ಸಂಖ್ಯೆ 109, CPC 443, ತಂದೆ ಬಸವರಾಜ್, ತಾಯಿ ಗಂಗೂಬಾಯಿ, BA ಪದವೀಧರರಾದ ಇವರು. ವಿಜಯಪುರ ಜಿಲ್ಲೆಯ ಸಾಲೋಟ್ಗಿ ಗ್ರಾಮದವರಾದ ಇವರು. ಕುಸ್ತಿ ಮತ್ತು ಕಬಡ್ಡಿಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಪ್ರಶಿಕ್ಷಣಾರ್ಥಿ ಅತಿಥಿಗೆ ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ತುಕಡಿಯ ಮಾರ್ಗದರ್ಶಕರು PM ಜಾಧವ್, ಶ್ರೀ ಜಗದೀಶ್ ಹರ್ಸೂರ್. ಅದೇ ರೀತಿಯಾಗಿ ವೇದಿಕೆಯ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತಂಡ 11ನೇ ತುಕಡಿ ಹೊನ್ನೂರ್ ಸಾಬ್ M, ಎದೆ ಸಂಖ್ಯೆ 137, ಕಲಬುರಗಿ ನಗರ. ನಬಿ ಸಾಬ್ M,
ಸಾಯಿ ಶೇಖರ್ ಬಿ ರವರ ಮಗನಾಗಿ ಇವರು BA ಪದವೀಧರರಾದ ಇವರು ಬಳ್ಳಾರಿ ಜಿಲ್ಲೆಯ ಮುತ್ತಟೂರು ಗ್ರಾಮದವರಾದ ಇವರು ಕಬಡ್ಡಿ ಮತ್ತು ಯೋಗದಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಪ್ರಶಿಕ್ಷಣಾರ್ಥಿ. ಅತಿಥಿ ಗಣ್ಯರಿಗೆ ನಿಧಾನಗತಿ ನಡಿಗೆಯಲ್ಲಿ ಹೊಂದಿಸುತ್ತಾ ವೇದಿಕೆಯಿಂದ ಮುಂದೆ ಸಾಗುತ್ತಿದ್ದಾರೆ. ತುಕುಡಿಯ ಮಾರ್ಗದರ್ಶಕರು RN ಅಗರ್ವಾಲ್, ಶ್ರೀ ಉಮೇಶ್ ಮಾದರ್. ಕೊನೆಯ ಹಾಗೂ 12ನೇ ತುಕಡಿ ಇದರ ನಾಯಕತ್ವ ವಹಿಸಿದವರು ಭೀಮು ರಾಠೋಡ್. ಸಂಖ್ಯೆ 347 ತಂದೆ ಕೇನು, ತಾಯಿ ಮಾರಾಬಾಯಿ. BA ಪದವಿಯನ್ನು ಪಡ್ಕೊಂಡವರು. ಇವರು ಕಲಬುರಗಿ ಜಿಲ್ಲೆಯವರು. ಮಾರ್ಗದರ್ಶಕರಾಗಿ ಆನಂದ ಕಾರಜೋಳ ಹಾಗೂ ಸಂಗಪಾಡಿ ಇವರು ಕಾರ್ಯನಿರ್ವಹಿಸಿದ್ರು. ಭೀಮು ರಾಠೋಡ್ ಅವರ 12ನೇ ತುಕಡಿ ಇದೀಗ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಎಲ್ಲ ಶಕ್ತಿಯು ನಿಮ್ಮೊಳಗಿದೆ, ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ, ನನ್ನಿಂದ ಸಾಧ್ಯವಾಗುವುದಿಲ್ಲ ಎನ್ನುವ ದೌರ್ಬಲ್ಯ ಬಿಟ್ಟು ಬಿಡಿ, ಎದ್ದು ನಿಲ್ಲಿ, ನಿಮ್ಮೊಳಗಿನ ದೈವತ್ವವನ್ನು ಸಾಕಾರಗೊಳಿಸಿ ಎಂಬ ವಿವೇಕಾನಂದರ ಮಾತಿನಂತೆ ತಮ್ಮೊಳಗಿನ ಎಲ್ಲ ಶಕ್ತಿಯನ್ನು ಈಗ ನಿರ್ಗಮನ ಪಥಸಂಚಲನದ ಮುಂದುಗಳೇ ಇದೀಗ ಮಟ್ಟಗಟ್ಟಿಯ ನಡಿಗೆಯನ್ನ ಮುಗಿಸಿ ಇದೀಗ ಶೀಘ್ರ ನಡಿಗೆಯನ್ನ ಎಲ್ಲ ತಂಡಗಳು ಸಾಕ್ತಾ ಇವೆ. ಕೂತು ಸುತ್ತು ಹಿಡಿದು ಅಳೆಯುವುದಕ್ಕಿಂತ ಕುಳಿತು ಸವಿಯುವುದೇ ಮೇಲು ಎಂಬುವ ಆಶಯದಿಂದ ಅತ್ಯಂತವಾಗಿ ಶಿಸ್ತುಬದ್ಧರಾಗಿ ದೃಢವಾದ ಹೆಜ್ಜೆಯನ್ನಿಡುತ್ತಾ ಈಗ ಎಲ್ಲ ತಂಡಗಳು ಮತ್ತೆ ಮಿಂಚಿನ ನಡಿಗೆಯ ಮೂಲಕ ಸಾಗ್ತಾ ಇದೆ. ಯಾವುದೇ ಒಂದು ರಾಷ್ಟ್ರ ಬಲವಾಗಿದೆ ಮತ್ತು ಸದೃಢವಾಗಿದೆ ಎಂದರೆ ಆ ರಕ್ಷಣಾ ಇಲಾಖೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂದರೆ ಆ ರಕ್ಷಣಾ ವ್ಯವಸ್ಥೆ ಯಾವ ರೀತಿಯಾಗಿರುತ್ತದೆಯೋ ಆ ರಾಷ್ಟ್ರ ಅಷ್ಟು ಸುಭಿಕ್ಷವಾಗಿ ಸಮೃದ್ಧಿಯಿಂದ ಜೀವನವನ್ನು ನಡೆಸ್ತಾ ಇದೆ ಎಂಬುದು ಪೊಲೀಸ್ ಇಲಾಖೆಯನ್ನು ಹಿಡಿದ ಮಾನದಂಡವಾಗಿ ಅಳೆಯುತ್ತಾಗುತ್ತದೆ. ನಾವೆಲ್ಲರೂ ನಮ್ಮ ಪೊಲೀಸರಿಗೆ ನಮನವನ್ನು ಸಲ್ಲಿಸಬೇಕು. ನಮ್ಮ ಸಮಾಜವನ್ನು ಕಾಪಾಡುವಂಥವರು, ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥವರು ನಮ್ಮ ಪೊಲೀಸರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ನಿರಂಕುಶ ಪ್ರಭುತ್ವವಾಗಿ ಯಾವುದೇ ತರಹದ ಸರ್ಕಾರ ಇದ್ರೂ ಪೊಲೀಸ್ ವ್ಯವಸ್ಥೆಯನ್ನು ಕಾನೂನಿನ ರಕ್ಷಕನಿಲ್ಲದೆ ಸಮಾಜ ಇಲ್ಲವೇ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಮತ್ತೆ ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ನವ ಆರಕ್ಷಕರನ್ನು ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವರನ್ನು ಹುರಿದುಂಬಿಸೋಣ. ಶೀಘ್ರಗತಿಯ ತ್ವರಿತಗತಿಯ ಪಥ ಸಂಚಲನಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೀವಿ. ಇಂಗ್ಲಿಷ್ನೊಳಗ ಪೊಲೀಸ್ ಶಬ್ದಕ್ಕೆ ಸುವ್ಯವಸ್ಥೆಯನ್ನ ಕಾಪಾಡು, ನಿಯಂತ್ರಿಸು ಅನ್ನೋ ಅರ್ಥ ಅದ. ಪೊಲೀಸರ ಮುಖ್ಯ ಕರ್ತವ್ಯ ಸುವ್ಯವಸ್ಥೆಯನ್ನ ಪಾಲಿಸೋದು, ಅಪರಾಧಗಳನ್ನ ತಡೆಯೋದು, ಅಪರಾಧಗಳನ್ನ ಪತ್ತೆ ಹಚ್ಚೋದು. ಈಗ ಅತಿಥಿ ಗಣ್ಯರಿಗೆ ಶೀಘ್ರಗತಿಯ ನಡಿಗೆಯಲ್ಲಿ 1ನೇ ತುಕಡಿ ನಾಯಕ ಪರಮೇಶ್ ಎಸ್ ಯಡಸಂಖ್ಯೆ 5 ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಶಿಸ್ತುಬದ್ಧ ನಡಿಗೆಯಾದ ಶೀಘ್ರ ನಡಿಗೆಯಲ್ಲಿ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯಿಂದ ಮುಂದೆ ಸಾಗುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಪ್ರತಿಯೊಂದು ತುಕಡಿಗಳು ವೇದಿಕೆ ಮುಂದೆ ಬಂದಾಗ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. 2ನೇ ತುಕಡಿ ಮನು BY ಯಡಸಂಖ್ಯೆ 4 ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯಿಂದ ಮುಂದೆ ಸಾಗುತ್ತಿದ್ದಾರೆ. ವೇದಿಕೆಯ ಎಡಭಾಗದಲ್ಲಿ 3ನೇ ತುಕಡಿ ಮೆಹಬೂಬ್ ಪಠಾಣ್ ಯಡಸಂಖ್ಯೆ 77 ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಶೀಘ್ರಗತಿಯ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕೆಂದು ನೆರೆದಂತ ಎಲ್ಲ ಪಾಲಕ ಪೋಷಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಜೋರಾದ ಚಪ್ಪಾಳೆ ಅವರಿಗೆ ಮುಂದಿನ ಶಿಸ್ತಿನ ಕವಾಯತನ್ನು ಯಾಸೀನ್ ಕಲಾವಂತ ಅವರ ನೇತೃತ್ವದೊಳಗೆ 4ನೇ ತುಕಡಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶೀಘ್ರಗತಿಯ ಪಥ ಸಂಚಲನದೊಳಗೆ ಈಗ ನಮ್ಮ ಮುಂದೆ ಬರ್ತಾ ಇರುವಂತಹ ತುಕಡಿ 5ನೇ ತುಕಡಿ. ಇದರ ನಾಯಕರು ಗುರುಕಿರಣ್ MK. ವೇದಿಕೆಯ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿ 6ನೇ ತುಕಡಿ ಶ್ರೀ ಗುರುಸ್ವಾಮಿ H ಯಡಸಂಖ್ಯೆ 341 ರವರ ನಾಯಕತ್ವದಲ್ಲಿ ಶಿಸ್ತುಬದ್ಧ ನಡಿಗೆಯಲ್ಲಿ ಲಯಬದ್ಧ ಸಂಗೀತಕ್ಕೆ ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಾ ಅತಿಥಿ ಗಣ್ಯರಿಗೆ ಬಲಕ್ಕೆ ನೋಡಿ ಎಂಬ ಆದೇಶಕ್ಕೆ ತಲೆಬಾಗಿ ತುಕಡಿಯ ಎಲ್ಲಾ ಸದಸ್ಯರು ಅತಿಥಿ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗುತ್ತಿದ್ದಾರೆ. 7ನೇ ತಂಡ ಶ್ರವಣ್ ಕುಮಾರ್ ಯಡಸಂಖ್ಯೆ 192 ರವರು ಅತ್ಯಂತ ಶಿಸ್ತುಬದ್ಧರಾಗಿ ತಮ್ಮ ತಂಡವನ್ನ ಮುನ್ನಡೆಸಿಕೊಂಡು ವೇದಿಕೆ ಮೇಲೆ ಸಿದ್ಧರಾಗಿರ್ತಕ್ಕಂತಹ ಗಣ್ಯಮಾನ್ಯರಿಗೆ
ಶಸ್ತ್ರ ಗೌರವ ಮತ್ತು ಬಿಚ್ಚುಕಟ್ಟಿಯ ಗೌರವವನ್ನು ಸಲ್ಲಿಸಿ ವೇದಿಕೆಯ ಮುಂಭಾಗದಿಂದ ಸಾಗ್ತಾ ಇದೆ. ರವಿ ಕಿರಣ್ ಗೋಳೆ ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಶೀಘ್ರಗತಿ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗುತ್ತಿದ್ದಾರೆ. ಈಗ ವೇದಿಕೆಯ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿಯೇ 10ನೇ ತುಕಡಿ ಶ್ರೀ ಮಂಜುನಾಥ್ ಕುಂಬಾರ್ ಎದೆಸಂಖ್ಯೆ 109 ರವರ ನಾಯಕತ್ವದಲ್ಲಿ ಶಿಸ್ತುಬದ್ಧ ನಡಿಗೆಯಲ್ಲಿ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗುತ್ತಿದ್ದಾರೆ. ಮತ್ತೊಂದು ತಂಡ ಅದುವೇ ಹೊನ್ನೂರ್ ಸಾಬ್ ಅವರ ಮುಂದಾಳತ್ವದಲ್ಲಿ 11ನೇ ತಂಡ ಅತ್ಯಂತ ಶಿಸ್ತುಬದ್ಧರಾಗಿ ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯಮಾನ್ಯರಿಗೆ ಶಿಸ್ತುಬದ್ಧವಾಗಿ ಪೊಲೀಸ್ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಸಾಗ್ತಾ ಇದೆ. ಬಂಧುಗಳೇ, ಅತ್ಯಂತ ವಿಶಿಷ್ಟವಾದ ಮಿಂಚಿನ ನಡಿಗೆಯ ಮೂಲಕ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಆಸೆಗಳಿಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು ಎಂಬ ಮಾತಿನಂತೆ ಶಿಸ್ತುಬದ್ಧ ನಡಿಗೆಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ 12ನೇ ತುಕಡಿ ಭೀಮು ರಾಥೋಡ್ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಶೀಘ್ರಗತಿಯಲ್ಲಿ ವಂದಿಸುತ್ತಾ ವೇದಿಕೆಯ ಮುಂಭಾಗದಿಂದ ಶಿಸ್ತು ನಡಿಗೆಯಲ್ಲಿ ಮುಂದೆ ಸಾಗುತ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಬನ್ನಿ ಬಂಧುಗಳೇ, ಹುಲಿಗಿಂತ ವೇಗವಾಗಿ ಓಡಿದ್ರೆ ತಂಡವು ನಿಜಕ್ಕೂ ಇವತ್ತಿನ ಆಕರ್ಷಕ ಪಥ ಸಂಚಲನ ನಮ್ಮೆಲ್ಲರಿಗೆ, ನಮ್ಮ ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡಿದಂತಹ ಸಂದರ್ಭ. ಕಂಟಿನ್ಯೂ ಇಲ್ಲ ಬನ್ನಿ ಬಂಧುಗಳೇ, ಇದೀಗ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳ ಆಗಮನವಾಗುತ್ತದೆ. ಎಲ್ಲ ಸಭಿಕರು ಮತ್ತು ಆಗಮಿತರು ಎದ್ದು ನಿಲ್ಲುವುದರ ಮೂಲಕ ಗೌರವ ವಂದನೆಯನ್ನು ಸಲ್ಲಿಸೋಣ. ಶ್ರೀಮತಿ ವನಮಾಲಾ ದಹನನ್ ಅವರ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PTS ಧಾರವಾಡ ಅವರ ಬೀಚುಗದ್ದಿಯ ಅಭಿರಕ್ಷೆಯ ಬೆಂಗಾವಲಿನಲ್ಲಿ ಶ್ರೀಮತಿ ವನಮಾಲಾ ದಹನನ್ ಅವರ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PTS ಧಾರವಾಡ ಅವರ ಬೀಚುಗದ್ದಿಯ ಅಭಿರಕ್ಷೆಯ ಬೆಂಗಾವಲಿನಲ್ಲಿ ಹಾಗೂ 4 ಶಸ್ತ್ರಧಾರಿಗಳ ಅಭಿರಕ್ಷೆಯಲ್ಲಿ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳು ಮೈದಾನಕ್ಕೆ ಆಗಮಿಸುತ್ತಿವೆ. ನಾಗರಾಜ್ ರಾಷ್ಟ್ರಧ್ವಜವನ್ನ ಹಿಡಿದು ಸಾಗ್ತಾ ಇದ್ದಾರೆ. ಮೊಹಮ್ಮದ್ ರಫೀಕ್ ಪೊಲೀಸ್ ಧ್ವಜವನ್ನ ಹಿಡಿದು ಸಾಗ್ತಾ ಇದ್ದಾರೆ. ಇದರ 4 ಬೆಂಗಾವಲಾಗಿ ಬಲಗಡೆಯಿಂದ ಶ್ರೀನಿವಾಸ್ ಮತ್ತು ಸಾಯಿ ಚರಣ್ ಮತ್ತು ನವೀನ್ ಎ
ಶರತ್ HB ಎಂಬುವರು ಇದಕ್ಕೆ 4 ದಿಕ್ಕಿಗೆ ಬೆಂಗಾವಲಾಗಿ ಅತ್ಯಂತ ಶಿಸ್ತುಬದ್ಧರಾಗಿ ಗೌರವಯುತವಾಗಿ ರಾಷ್ಟ್ರದ ನಮ್ಮೆಲ್ಲರ ಹೆಮ್ಮೆಯೇ ಅದುವೇ ರಾಷ್ಟ್ರಧ್ವಜ, ಪೊಲೀಸರ ಗೌರವವೇ ಅದುವೇ ಸತ್ಯಮೇವ ಜಯತೆ ಎಂಬಂತ ಬಂದಿರತಕ್ಕಂಥ ಪೊಲೀಸ್ ಧ್ವಜ. ಇದೀಗ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳ ಮಧ್ಯೆ ಪ್ರತಿಜ್ಞಾವಿಧಿ ಸ್ವೀಕಾರದ ಕಾರ್ಯಕ್ರಮ ನೆರವೇರುತ್ತದೆ. ಬಂಧುಗಳೇ, ಇದೀಗ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮ. ಮಾನ್ಯ ಶ್ರೀ ಪಿ ಉಮೇಶ್ ಪ್ರಾಂಶುಪಾಲರು, ತರಬೇತಿ ಶಾಲೆ ಧಾರವಾಡದವರಿಂದ. ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರ ಪ್ರಭಾವಗಳಿಗೆ ಒಳಗಾಗದೆ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿ ಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ ಮಾನ್ಯ ಪ್ರಾಂಶುಪಾಲರಾದ ಶ್ರೀ ಉಮೇಶ್ ಪಿ ಅವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರ ನಮನ. ಬನ್ನಿ ಬಂಧುಗಳೇ, ಇದೀಗ ಧ್ವಜಗಳ ನಿರ್ಗಮನ.
ಮಾಧ್ಯಮದಲ್ಲಿ ರಾಷ್ಟ್ರನಮನ ಸಲ್ಲಿಸಿ ಪೊಲೀಸ್ ವೃತ್ತಿ ಧರ್ಮದ ವಿಧಿಬದ್ಧತೆಗೆ ಧ್ವಜಗಳ ಸಾನ್ನಿಧ್ಯದಲ್ಲಿ ಪ್ರತಿಜ್ಞೆಗೈದ ಸಾಧಕ ಪ್ರಶಿಕ್ಷಣಾರ್ಥಿಗಳಿಗೆ ಭವಿಷ್ಯತ್ತಿನ ಸವಿಗಣಿಸು ನಾಡಿನ ಮತ್ತು ದೇಶದ ಕರ್ತವ್ಯದಲ್ಲಿ ಅಣಿಯಾಗಲು ತಿಳಿಸಿಕೊಟ್ಟಿದೆ. ವಾದ್ಯ ವೃಂದದವರ ಲಯಬದ್ಧ ಸಂಗೀತಕ್ಕೆ ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಾ ಧ್ವಜಗಳು ಈಗ ವೇದಿಕೆಯ ಎಡಭಾಗಕ್ಕೆ ಸಾಗುತ್ತಿದೆ. ಸತತ 7ನೇ ಬಾರಿ ಧ್ವಜಗಳ ಬೆಂಗಾವಲಿನ ಮಣ್ಣೆ ಹೊತ್ತ ಶ್ರೀಮತಿ ವನಮಾಲಾ ಧನನ್ನವರವರ ಬೆಂಗಾವಲಿನಲ್ಲಿ ಹಾಗೂ 4 ಶಸ್ತ್ರಧಾರಿಗಳ ಅಭಿರಕ್ಷೆಯಲ್ಲಿ ಶ್ರೀ ಸಾಯಿ ಚರಣ್, ಶರತ್, ಶ್ರೀನಿವಾಸ್, ನವೀನ್ ಕುಮಾರ್ ಅವರ ಶಸ್ತ್ರಧಾರಿಗಳಾಗಿ ಧ್ವಜಧಾರಿಯಾಗಿ ಶ್ರೀ ನಾಗರಾಜ್ ಗೌಡ ಹೈಜಂ ಮತ್ತು ವಾಲಿ ರಾಜ್ಯವನ್ನು ಪ್ರತಿನಿಧಿಸಿದ ಪ್ರಶಿಕ್ಷಣಾರ್ಥಿ. ಪೊಲೀಸ್ ಧ್ವಜಧಾರಿಯಾಗಿ ಮೊಹಮ್ಮದ್ ರಫಿ ಕಬಡ್ಡಿಯಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ ಪ್ರಶಿಕ್ಷಣಾರ್ಥಿ. ಧ್ವಜಧಾರಿಗಳಾಗಿ 4 ಅಭಿರಕ್ಷಕರ ಅಭಿರಕ್ಷೆಯಲ್ಲಿ ಈಗ ಧ್ವಜಗಳು ವೇದಿಕೆಯ ಎಡಭಾಗಕ್ಕೆ ಸಾಗುತ್ತಿವೆ. ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇಂದು ನಡೆಯುತ್ತಿರುವ 7ನೇ ತಂಡದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಈ ಶುಭ ವೇಳೆಯಲ್ಲಿ ನಮ್ಮ ಆಹ್ವಾನವನ್ನು ಒಪ್ಪಿಕೊಂಡು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಗೌರವ ವಂದನೆಯನ್ನು ಸ್ವೀಕರಿಸಿ ಪಥಸಂಚಲನವನ್ನು ಪರಿವೀಕ್ಷಿಸಿದ ಕರ್ನಾಟಕ ರಾಜ್ಯದ ಪೊಲೀಸ್ ತರಬೇತಿ ವಿಭಾಗದ ಮುಖ್ಯಸ್ಥರಾದ ಸನ್ಮಾನ್ಯ ಶ್ರೀ ಪಿ ಹರಿಶೇಖರನ್ IPS ADGP ರವರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ತರಬೇತಿ ಶಾಲೆ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ 2ನೇ ಪಡೆ KSRP ಬೆಳಗಾಂ ಇದರ ಕಮಾಂಡೆಂಟ್ ಆದ ಹಂಸಾ ಹುಸೇನ್ ಸಾಹೇಬರು ಬಂದರೆ ಅವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದ DCP ಕ್ರೈಮ್ ಅಂಡ್ ಟ್ರಾಫಿಕ್ ಶ್ರೀ ಬಸರಗಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಖಾನಾಪುರ ಪೊಲೀಸ್ ತರಬೇತಿ ಶಾಲೆಯ ಶ್ರೀ ಹಂಸಿತ್ ಗೋಂದ್ರೆ ಪ್ರಾಂಶುಪಾಲರು ಅವರು ಬಂದಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ರಮೇಶ್ ಬೋರಾವಿ ಕಂಗಾಳಿ PTS KSRP ಬೆಳಗಾಂ ಇವರು ಕೂಡ ಪ್ರಾಂಶುಪಾಲರು, ಇವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀ ಫಾಯಿಜುದ್ದೀನ್ ಕಮಾಂಡೆಂಟ್ 3ನೇ ಪಡೆ KSSF ಧಾರವಾಡ ಇವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯುವ ಸಮಾಜ ಸೇವಕರಾದ ಅರ್ಜುನ್ ಗುಡಾದ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜಿಲ್ಲಾ ವಾರ್ತಾಧಿಕಾರಿಗಳಾದಂತಹ ಶ್ರೀ ಸುರೇಶ್ ಹಿರೇಮಠ ಕೂಡ ಬಂದಿದ್ದಾರೆ. ಅವರು 2 ದಿವಸಗಳಿಂದ ನಮ್ಮ ಈ ತರಬೇತಿಯ ಪರವಾಗಿ ಅನೇಕ ಪತ್ರಿಕೆಗಳಲ್ಲಿ ವ್ಯಾಪಕ ಪ್ರಚಾರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ವತಿಯಿಂದ AWE ವೀರಭದ್ರಯ್ಯ ಕೂಡ ಬಂದಿದ್ದಾರೆ. ಅವರಿಗೂ ನಾನು ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶರಣಪ್ಪ ಸುಡಬೇಡಿ ACP ಕಲಬುರಗಿ ನಗರ ಹಾಗೂ ಇತರ ಪೊಲೀಸ್ ಉಪಾಧೀಕ್ಷಕರು ಹಾಗೂ ಕಿರಿಯ ಪೊಲೀಸ್ ಉಪಾಧೀಕ್ಷಕರು ಬಂದಿದ್ದಾರೆ. ಅವರಿಗೆ ನಾನು ಈ ನಿರ್ಗಮನ ಪಥಸಂಚಲನದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಮಾರಂಭಕ್ಕೆ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ಬಂದಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಇತರ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ಅವರಿಗೂ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಶಿಕ್ಷಣಾರ್ಥಿಗಳ ಪೋಷಕರು, ಬಂಧುಗಳು, ಮಿತ್ರರು ಅವರು ಕೂಡ ಅನೇಕ ಸಂಖ್ಯೆಯಲ್ಲಿ ದೂರದ ಊರಿಂದ ಇವತ್ತು ಒಂದು ದಿನ ತಮ್ಮ ದೈನಂದಿನ ಕೆಲಸಗಳಿಗೆ ಬಿಡುವು ಮಾಡಿಕೊಂಡು ಆಗಮಿಸಿದ್ದಾರೆ.
ಈ ನಿರ್ಗಮನ ಪಥಸಂಚಲನ ಕಣ್ತುಂಬಿ ನೋಡಲು ಬಂದಂತ ಅವರಿಗೂ ಈ ನಿರ್ಗಮನ ಪಥಸಂಚಲನದ ಪರವಾಗಿ ಹಾಗೂ ನಮ್ಮ ತರಬೇತಿ ಶಾಲೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಗೆಸ್ಟ್ ಲೆಕ್ಚರ್, ನಮ್ಮ ಈ ತರಬೇತಿ ಶಾಲೆಗೆ ಅನೇಕ ಗೆಸ್ಟ್ ಲೆಕ್ಚರ್ ಅವರು ಬಂದಿದ್ದಾರೆ. ಅವರಿಗೂ ನಾನು ತುಂಬಾ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಿರಿಯ ಎಸ್ಪಿಗಳಾದಂಥ ಹಿರೇಮಠ ಅವರು, ಆಮೇಲೆ ಆನಂದ್ ಅವರು, ಅವರೆಲ್ಲ ಬಂದಿರೋ ಅವರಿಗೂ ನಾನು ಬಯಸ್ತೀನಿ. ಅದಲ್ಲದೆ ಈ ಶಾಲೆಯ ಪ್ರಥಮ ಪ್ರಾಂಶುಪಾಲರಾದಂಥ ಮಾನ್ಯ ಶ್ರೀ ಓತಗಿರಿ ಸಾಹೇಬರು ಕೂಡ, ಎಸ್ ಜಿ ಓತಗಿರಿ ಸಾಹೇಬರು ಕೂಡ ಬಂದಿದ್ದಾರೆ. ಅವರಿಗೆ ನಾನು ನಿರ್ಗಮನ ಪಥಸಂಚಲನದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ನಿರ್ಗಮನ ಪಥಸಂಚಲನಕ್ಕೆ ನಮ್ಮ ಹುಬ್ಬಳ್ಳಿ ನಗರ ಧಾರವಾಡದ ಮಹಿಳಾ ಪ್ರಾಶಿಕ್ಷಣಾರ್ಥಿಗಳು ಬಂದು ಈ ತರಬೇತಿಯನ್ನು ಅವರು ಕೂಡ ವೀಕ್ಷಿಸಿದ್ದಾರೆ. ಅವರಿಗೆ ನಾನು ನಮ್ಮ ತರಬೇತಿ ಶಾಲೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ ಬ್ಯಾಂಡ್ ವರ್ಗದವರಿಗೆ 10ನೇ ಪಡೆ ಸಿಗ್ಗಾವಿ ಬೆಟಾಲಿಯನ್ನ ಬ್ಯಾಂಡ್ ಮಾಸ್ಟರ್ ಮತ್ತು ಅವರ ತಂಡ, ಗದಗ ಜಿಲ್ಲೆಯ ಬ್ಯಾಂಡ್ ಮಾಸ್ಟರ್ ಅವರು ಮತ್ತು ಅವರ ತಂಡ, ಹುಬ್ಳಿ ನಗರ ಹಾಗೂ ಧಾರವಾಡ ಜಿಲ್ಲೆಯ ಬ್ಯಾಂಡ್ ಮಾಸ್ಟರ್ ಮತ್ತು ಅವರ ತಂಡಕ್ಕೆ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನೆರೆದ ಎಲ್ಲರಿಗೂ ಪ್ರಾಶಿಕ್ಷಣಕ್ಕೆ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಹಾಜರಿದ್ದ ಎಲ್ಲರಿಗೂ ಮತ್ತೊಮ್ಮೆ ಈ ತರಬೇತಿ ಶಾಲೆಯ ಪರವಾಗಿ, ನಿರ್ಗಮನ ಪಥಸಂಚಲನದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸಿ ಮಾನ್ಯ ಸಾಹೇಬರ ತರಬೇತಿ ವಿಭಾಗದ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಶ್ರೀ ಹರಿಶೇಖರ್ ಸಾಹೇಬರು ಎಡಿಜಿಪಿ ಅವರ ಅನುಮತಿಯನ್ನು ಪಡೆದು ನಮ್ಮ ತರಬೇತಿ ಶಾಲೆಯ 7ನೇ ತಂಡದ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ಆಸೆಪಡ್ತೇನೆ. ಧಾರವಾಡ ಪೊಲೀಸ್ ತರಬೇತಿ ಶಾಲೆಯು ನೂತನವಾಗಿ 2015ರಲ್ಲಿ ಸ್ಥಾಪನೆಗೊಂಡು ದಿನಾಂಕ 29/9/2015ರಿಂದ ಕಾರ್ಯನಿರ್ವಹಿಸುತ್ತಿದೆ. ಈ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಈಗಾಗಲೇ 6 ತಂಡಗಳ ಒಟ್ಟು 1983 ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅವರು ಹಾಗೂ 105 ಸದಸ್ಯ ಪೊಲೀಸ್ ಕಾನ್ಸ್ಟೇಬಲ್ ಅವರು ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪಡೆದಿರುತ್ತಾರೆ. ಪ್ರಸ್ತುತ 7ನೇ ತಂಡದ 354 ಪೊಲೀಸ್ ಕಾನ್ಸ್ಟೇಬಲ್ಗಳು ಬುನಾದಿ ತರಬೇತಿಯನ್ನು ದಿನಾಂಕ 12/3/2021ರಂದು ಪ್ರಾರಂಭಗೊಳಿಸಿ ಅವರುಗಳಲ್ಲಿ 3 ಶಿಕ್ಷಣಾರ್ಥಿಗಳು ವಿವಿಧ ಕಾರಣಗಳಿಂದ ಹಾಗೂ ಅವರುಗಳ ಕೋರಿಕೆ ಮೇರೆಗೆ ಅವರ ಮಾತ್ರ ಘಟಕಕ್ಕೆ ಹಿಂದಿರುಗಿಸಲಾಗಿರುತ್ತದೆ. ಉಳಿದ 351 ಪೊಲೀಸ್ ಕಾನ್ಸ್ಟೇಬಲ್ ಅವರು ತರಬೇತಿಯನ್ನು ಪಡೆದಿದ್ದು ಈ ದಿನ ಸದರಿ ತರಬೇತಿಯು ಮುಕ್ತಾಯಗೊಳ್ಳುವ ಹಂತದಲ್ಲಿದೆ. 7ನೇ ತಂಡದಲ್ಲಿ ತರಬೇತಿ ಪಡೆದ ಘಟಕವಾರು ಶಿಕ್ಷಣಾರ್ಥಿಗಳ ವಿವರ ಈ ಕೆಳಗಿನಂತಿದ್ದು: ಕಲಬುರಗಿ ನಗರದಿಂದ 105 ಜನ, ಬೆಂಗಳೂರು ನಗರ 38, ಉತ್ತರ ಕನ್ನಡ 32, ಬೀದರ್ 31, ತುಮಕೂರು 19, ಉಡುಪಿ 15, ಕೆಜಿಎಫ್, ಕೊಡಗು ತಲಾ 14, ಧಾರವಾಡ ಜಿಲ್ಲೆ 11, ಕಲಬುರಗಿ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ 10, ಬೆಂಗಳೂರು 9, ಬಾಗಲಕೋಟೆ, ಶಿವಮೊಗ್ಗ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರದಿಂದ ತಲಾ 7 ಜನ, ಚಿಕ್ಕಮಗಳೂರು ಜಿಲ್ಲೆ 1, ಹಾಸನ ಜಿಲ್ಲೆ 1, ಚಾಮರಾಜನಗರ ಜಿಲ್ಲೆ 1. ಶಿಕ್ಷಣಾರ್ಥಿಗಳು ಉನ್ನತ ಶಿಕ್ಷಣ ಪಡೆದವರಾಗಿದ್ದು ಅವರಲ್ಲಿ 17 ಜನ ಸ್ನಾತಕೋತ್ತರ ಪದವೀಧರರಾಗಿರುತ್ತಾರೆ. ಇವರಲ್ಲಿ MSc, BEd, MSc, MA, MSW ಆಗಿರುತ್ತಾರೆ. ಪದವೀಧರರಾಗಿ 279 ಜನ ವಿದ್ಯಾರ್ಥಿಯನ್ನು ಹೊಂದಿದ್ದು ಇವರಲ್ಲಿ BSc, BA, BCom, BBA, BSc, BA, BEd ಆಗಿದ್ದು BE ಆದವರು 57 ಜನ ಇರುತ್ತಾರೆ. ಡಿಪ್ಲೊಮಾದವರು 2 ಜನ ಇದ್ದು PUC ವ್ಯಾಸಂಗ ಮಾಡಿದವರು 53 ಜನ ಇರುತ್ತಾರೆ. ಇವರಲ್ಲಿ 23 ಜನ ಮಾಜಿ ಸೈನಿಕರು ಕೂಡ ಒಳಗೊಂಡಿರುತ್ತಾರೆ. ಶಿಕ್ಷಣಾರ್ಥಿಗಳು ರಾಜ್ಯದ 19 ಜಿಲ್ಲೆ ಮತ್ತು ಘಟಕಗಳಿಂದ ಆಗಮಿಸಿದ್ದು ಇವರುಗಳಲ್ಲಿ 306 ಶಿಕ್ಷಣಾರ್ಥಿಗಳು ಗ್ರಾಮೀಣ ಭಾಗದಿಂದ, 45 ಶಿಕ್ಷಣಾರ್ಥಿಗಳು ನಗರ ಪ್ರದೇಶದಿಂದ ಆಗಮಿಸಿರುತ್ತಾರೆ. ಶಿಕ್ಷಣಾರ್ಥಿಗಳಿಗೆ ಪರಿಷ್ಕೃತ ಪಠ್ಯಕ್ರಮದಂತೆ ಒಳಾಂಗಣ ಮತ್ತು ಹೊರಾಂಗಣ ವಿಷಯಗಳಲ್ಲಿ ತರಬೇತಿಯನ್ನು ನೀಡಲಾಗಿದೆ. ಒಳಾಂಗಣ ತರಬೇತಿಯಲ್ಲಿ
ಶಿಕ್ಷಣ ಅಧ್ಯಯನ ಮಾಡಿದ ಕಾನೂನು ವಿಷಯಗಳು ಈ ಕೆಳಗಿನಂತಿದ್ದು: ಆಧುನಿಕ ಭಾರತ ಮತ್ತು ಪೊಲೀಸರ ಪಾತ್ರ, ಪೊಲೀಸ್ ಸಂಘಟನೆ ಮತ್ತು ಆಡಳಿತ, ಮನೋವಿಜ್ಞಾನ ಮತ್ತು ವರ್ತನೆ ಬದಲಾವಣೆ, ಭಾರತೀಯ ದಂಡ ಸಂಹಿತೆ, ದಂಡ ಪ್ರಕ್ರಿಯೆ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ, ವಿಶೇಷ ಮತ್ತು ಸ್ಥಳೀಯ ಕಾಯ್ದೆಗಳು, ಪೊಲೀಸ್ ವಿಜ್ಞಾನ, ಪೊಲೀಸ್ ಮ್ಯಾನ್ಯುವಲ್ ಭಾಗ 1, 2 ಮತ್ತು 3, ಕಂಪ್ಯೂಟರ್ ಮತ್ತು ವೈರ್ಲೆಸ್. ಹೊರಾಂಗಣ ತರಬೇತಿಯಲ್ಲಿ ಶಾರೀರಿಕ ವ್ಯಾಯಾಮ, ಶಸ್ತ್ರರಹಿತ ಮತ್ತು ಶಸ್ತ್ರ ಸಹಿತ ಕವಾಯತು, ಗಾರ್ಡೆನ್ಸ್ ಎಂಟ್ರಿ, ದೊಂಬಿ ನಿಯಂತ್ರಣ, ಆಯುಧಗಳ ನಿರ್ವಹಣೆ ಮತ್ತು ಅದರ ಉಪಯೋಗ, ಲಾಠಿ ಡ್ರಿಲ್ ಮತ್ತು ಶೀಟ್ ಡ್ರಿಲ್, ಟಿಯರ್ ಗ್ಯಾಸ್ ಮತ್ತು ಮಾಬ್ ಆಪರೇಷನ್, ಫೀಲ್ಡ್ ಕ್ರಾಫ್ಟ್, ಫೈರಿಂಗ್, ನಗದು ಬೆಂಗಾವಲು, ಕೈದಿ ಬೆಂಗಾವಲು, ಸಂಚಾರ ನಿಯಂತ್ರಣ ಕರ್ತವ್ಯ. ಈ ವಿಷಯಗಳ ಅಲ್ಲದೆ ಮುಖ್ಯ ಒಳಾಂಗಣ ಮತ್ತು ಹೊರಾಂಗಣ ಬೋಧನಾ ವಿಷಯಗಳ ಜೊತೆಗೆ ಈ ಕೆಳಕಂಡ ಹೆಚ್ಚುವರಿ ವಿಷಯಗಳ ಬಗ್ಗೆ ಶಿಕ್ಷಣಾರ್ಥಿಗಳಿಗೆ ಉಪನ್ಯಾಸ ಮಾಡಿಸಲಾಗಿರುತ್ತದೆ: ಪರಿಸರ ಸಂರಕ್ಷಣೆ, ನ್ಯಾಯಾಲಯ ಕರ್ತವ್ಯ, ಸಾಕ್ಷಿ ಸಂಗ್ರಹ, ಸಾರ್ವಜನಿಕ ಸಂಬಂಧ, ಪ್ರಥಮ ಚಿಕಿತ್ಸೆ, ಸಂಚಾರ ನಿಯಂತ್ರಣ, ಆಧ್ಯಾತ್ಮಿಕ ಚಿಂತನೆ, ನಿಸ್ತಂತಿನ ಬಗ್ಗೆ ತಿಳುವಳಿಕೆ, ಯೋಗ, ಕರಾಟೆ, ರೂಟ್ ಮಾರ್ಚ್, ಮಾನಸಿಕ ಒತ್ತಡ ನಿರ್ವಹಣೆ, ಜನಸ್ನೇಹಿ ಪೊಲೀಸ್, ಮೃದು ಕೌಶಲ್ಯಗಳು, ಭಯೋತ್ಪಾದನೆ ನಿಗ್ರಹ, ಪೊಲೀಸ್ ಐಟಿ, ಮಾನಸಿಕ ಆರೋಗ್ಯ, ಅಪರಾಧ ಸ್ಥಳದ ಸಂರಕ್ಷಣೆ, ಬಾಂಬ್ ಸ್ಕ್ವಾಡ್, ಫುಟ್ ಅಂಡ್ ಫಿಂಗರ್ ವಿಂಗ್, ಅಗ್ನಿಶಾಮಕ ಕಾರ್ಯಾಚರಣೆ. ಅಲ್ಲದೆ ಪೊಲೀಸ್ ಸ್ಥಳೀಯ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ಮತ್ತು ಸಬ್ ಜೈಲುಗಳಿಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವಿಧಾನಗಳ ಬಗ್ಗೆ ತಿಳುವಳಿಕೆ ನೀಡಲಾಗಿದೆ. ಹಾಗೂ ಹುಬ್ಳಿ ನಗರದ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ಭದ್ರತೆ ಬಗ್ಗೆ ಶಿಕ್ಷಣಾರ್ಥಿಗಳಿಗೆ ಅರಿವು ಮೂಡಿಸಲಾಗಿದೆ. ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ತಜ್ಞ ವೈದ್ಯರಿಂದ ಮಾನಸಿಕ ಅರಿವು ಕಾರ್ಯಾಗಾರವನ್ನು ಹಾಗೂ ವಿಶ್ವ ಆತ್ಮಹತ್ಯೆ ತಡೆ ದಿನದ ಪ್ರಯುಕ್ತ ಆತ್ಮಹತ್ಯೆ ತಡೆಯಬಹುದಾದ ಕ್ರಮಗಳ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿರುತ್ತದೆ. ರೋಟರಿ ಕ್ಲಬ್ ಧಾರವಾಡ ಅವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಶಿಕ್ಷಣಾರ್ಥಿಗಳಿಗೆ ಕೈಗೊಳ್ಳಲಾಗಿದೆ. ಶಿಕ್ಷಣಾರ್ಥಿಗಳಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಲು ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಾಗಿದೆ. ಶಿಕ್ಷಣಾರ್ಥಿಗಳಿಂದ ತರಬೇತಿ ಶಾಲೆಯ ಆವರಣದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ವಿವಿಧ ರೀತಿಯ 400ಕ್ಕೂ ಅಧಿಕ ಸಸಿಗಳನ್ನು ನೆಟ್ಟು ಆವರಣವನ್ನು ಹಸಿರೀಕರಣಗೊಳಿಸಲಾಗಿದೆ. 2019ನೇ ಸಾಲಿನಲ್ಲಿ ಸರ್ಕಾರದ ಅನುದಾನದಲ್ಲಿ 500 ಆಸನ ಸಾಮರ್ಥ್ಯದ ಸಭಾಂಗಣ ಮತ್ತು 60 ಶಿಕ್ಷಣಗಳ ಸಾಮರ್ಥ್ಯದ ಬೋಧನಾ ಕೊಠಡಿಗಳು ನಿರ್ಮಾಣ ಹಂತದಲ್ಲಿದ್ದು ಸೆಪ್ಟೆಂಬರ್ 2022ಕ್ಕೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಪೊಲೀಸ್ ತರಬೇತಿ ವಿಭಾಗದ ಮುಖ್ಯಸ್ಥರಾದ ಸನ್ಮಾನ್ಯ ಶ್ರೀ ಪಿ ಹರಿಶೇಖರ್ ಸಾಹೇಬರು IPS ADGP ಸಾಹೇಬ್ರವರು ಕಾಲಕಾಲಕ್ಕೆ ನೀಡಿದ ಎಲ್ಲ ಮಾರ್ಗದರ್ಶನ ಹಾಗೂ ಸೂಕ್ತ ಸಲಹೆ ಸೂಚನೆಗಳಿಂದ ಈ ತರಬೇತಿ ಯಶಸ್ವಿಯಾಗಿದೆ ಎಂಬುದನ್ನು ಸ್ಮರಿಸುತ್ತಾ ಶಾಲೆಯ ಪರವಾಗಿ ಮಾನ್ಯರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ತರಬೇತಿ ಶಾಲೆಗೆ ಬೇಕಾದ ಹಲವು ಸೌಲಭ್ಯಗಳನ್ನು ಮಾನ್ಯ ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ನಗರ ಮತ್ತು ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರು 10ನೇ ಪಡೆ KSRP ಕಮಾಂಡೆಂಟ್ ಹಾಗೂ 3ನೇ ಪಡೆ KSSF ಕಮಾಂಡೆಂಟ್ ಅವರು ಕಾಲಕಾಲಕ್ಕೆ ಪೂರೈಸಿ ತರಬೇತಿಯನ್ನು ಯಶಸ್ವಿಗೊಳಿಸಲು ಸಹಕಾರಿಯಾಗಿದ್ದು ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕೋವಿಡ್-19 ಲಸಿಕೀಕರಣದಲ್ಲಿ ಸಹಾಯ ಮಾಡಿದ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ತಂಡದವರಿಗೂ ಸಹ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಈ 7ನೇ ತಂಡದ CPC ಶಿಕ್ಷಣಾರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪೊಲೀಸ್ ಇಲಾಖೆಯ ಘನತೆಯನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂಬುದನ್ನು ದೃಢಪಡಿಸಿದ ನನ್ನೊಂದಿಗೆ ಸೇವೆ ಸಲ್ಲಿಸಿರುವ ಎಲ್ಲ ಹೊರಾಂಗಣ ಬೋಧಕ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಮತ್ತು ಲಿಪಿಕಾಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ವಿಶೇಷವಾಗಿ ಅತಿಥಿ ಉಪನ್ಯಾಸಕರಿಗೂ ಮತ್ತು ಈ ತರಬೇತಿಯ ಯಶಸ್ವಿಯಾಗಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರಿಗೆ ವಂದನೆಗಳನ್ನು ಸಲ್ಲಿಸಿ ಎಲ್ಲ ಘಟಕಗಳ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಸಹಕಾರವೇ ನಮ್ಮ ಸಂಸ್ಥೆಯನ್ನು ಸದಾಕಾಲವು ಪೋಷಿಸುತ್ತಿದ್ದು ಎನ್ನುವ ಮಾತನ್ನು ವಿನಯಪೂರ್ವಕವಾಗಿ ಸ್ಮರಿಸುತ್ತಾ ಈ ಕಿರು ವರದಿ ವಾಚನವನ್ನು ಪ್ರಸ್ತುತಪಡಿಸಲು ಅವಕಾಶ ನೀಡಿದ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಧನೆ ಮಾಡಿದ ಪ್ರಶಿಕ್ಷಣಾರ್ಥಿಗಳನ್ನು ಗೌರವಿಸುವ ಸುದಿನ, ಅದುವೇ ಬಹುಮಾನ ವಿತರಣೆ. ಒಳ್ಳೆಯ ಕೆಲಸ ಮಾಡುತ್ತೀರಿ, ಹರಿಯುವ ನೀರಿನ ತರಹ, ಕೆಟ್ಟದ್ದು ತಾನಾಗಿಯೇ ದಡದಲ್ಲಿ ನಿಲ್ಲುತ್ತದೆ ಕಸದ ತರಹ ಎಂಬುವಂತೆ ಒಳ್ಳೆಯ ಶಿಕ್ಷಣವನ್ನ ಪಡೆದು ತಮ್ಮಷ್ಟಕ್ಕೆ ತಾವೇ ಒಂದು ವಿಶೇಷವಾಗಿರ್ತಕ್ಕಂತಹ ಬಹು ಅಂಕಗಳನ್ನು ಪಡೆದು ಈ ದಿನ ಬಹುಮಾನ ವಿಜೇತರಾಗಿ ಈ ವೇದಿಕೆಯ ಮುಂಭಾಗದತ್ತ ಅತ್ಯಂತ ಶಿಸ್ತುಬದ್ಧರಾಗಿ ಪ್ರಶಿಕ್ಷಣಾರ್ಥಿಗಳು ಬರುತ್ತಿರುವಂತಹ ಕ್ಷಣ. ಬಹುಮಾನ ವಿಜೇತರೇ ಸರಿವಂದಿಸಿ. ಬಹುಮಾನ ವಿಜೇತರೇ ವಂದನೆ. ಕೆಳಗೆ. ಬಹುಮಾನ ವಿಜೇತರೇ ವಿಶ್ರಾಂತಿ. ಬನ್ನಿ ಬಂಧುಗಳೇ, ಇದೀಗ ಒಳಾಂಗಣ ವಿಭಾಗ ಸಿಯವರು ಶ್ರೀಯುತರ ತಂದೆ ಚಿನ್ನಸ್ವಾಮಿ, ತಾಯಿ ಲಕ್ಷ್ಮೀಬಾಯಿ,
ಶ್ರೀಯುತರು ಚಾಮರಾಜನಗರ ಜಿಲ್ಲೆ ಬಾಗಳಿ ಗ್ರಾಮದವರಾಗಿದ್ದು ಬಿಕಾಂ ಪದವೀಧರರಾಗಿದ್ದು ಈ ಒಳಾಂಗಣ ವಿಭಾಗದ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಒಳಾಂಗಣ ವಿಭಾಗದಲ್ಲಿ ಎರಡನೇ ಅತಿ ಹೆಚ್ಚು ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ ಪಡೆದ ಶ್ರೀ ಗುರುಕಿರಣ್ ಎಂಜೆ ಎದಸಂಖ್ಯೆ 15 ಸಿಪಿಸಿ 14 ಚಿಕ್ಕಮಗಳೂರು ಜಿಲ್ಲೆ. ತಂದೆ ಜಯಣ್ಣ, ತಾಯಿ ಇಂದ್ರಮ್ಮ ಮಗನಾಗಿ ಜನಿಸಿದ ಇವರು ಬಿಕಾಂ ಪದವೀಧರರು. ಚಿಕ್ಕಮಗಳೂರು ಜಿಲ್ಲೆ ಮರಳಿ ಗ್ರಾಮದವರ ಇವರು ಒಳಾಂಗಣ ವಿಷಯದಲ್ಲಿ ಎರಡನೇ ಅತಿ ಹೆಚ್ಚು ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ತೃತೀಯ ಬಹುಮಾನ ಪಡ್ಕೊಂಡವರು ಯಾಸೀನ್ ಕಳಾವಂತ್, ತಂದೆ ಮೌಲಾ ಕಳಾವಂತ್, ತಾಯಿ ರುಕ್ಸಾನಾ ಕಳಾವಂತ್, ಊರು ಬೆಳಗಾವಿ ಜಿಲ್ಲೆಯ ಜುಗುಳ. ಯಾಸೀನ್ ಕಳಾವಂತ್ ಅವರು ಎಂಜಿನಿಯರಿಂಗ್ ಪದವೀಧರರು. ಬರ್ರಿ ಬಂಧುಗಳೇ, ಸಾಧನೆ ತೋರಿದ ಇವರಿಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಹೊರಾಂಗಣ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ ಕವಾಯತಿನ ಮುಖಿ ಸಿದ್ದಮ್ಮ, ಊರು ಯಾದಗಿರಿ ಜಿಲ್ಲೆ ಬೆನಕನಹಳ್ಳಿಯ ಗ್ರಾಮದವರಾಗಿ ಬಿಇ ಪದವೀಧರರಾಗಿದ್ದು ಪ್ರಸ್ತುತ ಹೊರಾಂಗಣ ವಿಭಾಗದ ಪ್ರಥಮ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಶಿಸ್ತು ಗೆಲುವಿನ ಅವಿಭಾಜ್ಯ ಅಂಗ ಎಂಬಂತೆ 8 ತಿಂಗಳ ಕಠಿಣ ಪರಿಶ್ರಮದ ಫಲವಾಗಿ ಇಂದು ಹೊರಾಂಗಣ ವಿಷಯದಲ್ಲಿ ಎರಡನೇ ಅತಿ ಹೆಚ್ಚು ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ ಪಡೆದ ಮಹಾದೇವ ಸ್ವಾಮಿ ವಿ, ಜನಸಂಖ್ಯೆ 207, ಸಿಪಿಸಿ 143, ಬೆಂಗಳೂರು ಜಿಲ್ಲೆ. ತಂದೆ ವೆಂಕಟೇಶ, ತಾಯಿ ಯಶೋದವರ ಮಗನಾಗಿ ಜನಿಸಿದ ಇವರು ಬಿಕಾಂ ಪದವೀಧರರು. ಚಾಮರಾಜನಗರ ಜಿಲ್ಲೆಯ ಹರವೆ ಗ್ರಾಮದವರಾದ ಇವರು ಹೊರಾಂಗಣ ವಿಷಯದಲ್ಲಿ ಅತಿ ಹೆಚ್ಚು ಎರಡನೇ ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ತೃತೀಯ ಬಹುಮಾನ ಪಡ್ಕೊಂಡವರು ಗುರುಸ್ವಾಮಿ ಎಚ್ ಅವರ ತಂದೆ ಹುಚ್ಚಪ್ಪ, ತಾಯಿ ಸುಂದ್ರಮ್ಮ, ಇವರು ಮೈಸೂರು ಜಿಲ್ಲೆಯ ಹತ್ವಾಳು ಗ್ರಾಮದವರು. ಗುರುಸ್ವಾಮಿ ಎಚ್ ಬಿಬಿಎಂ ಪದವಿ. ಬನ್ನಿ ಬಂಧುಗಳೇ, ಇದೀಗ ಮತ್ತೊಂದು ವಿಶೇಷ ಬಹುಮಾನ, ಅದುವೇ ಗುರಿ ಅಭ್ಯಾಸ. ಫೈರಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ ಗುರುಸ್ವಾಮಿ ಎಚ್. ಫೈರಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರತಕ್ಕಂಥ ಗುರುಸ್ವಾಮಿ ಎಚ್ ತಂದೆ ಹುಚ್ಚಪ್ಪ, ತಾಯಿ ಸುಂದರಮ್ಮರವರ ಪ್ರೀತಿಯ ಪುತ್ರನಾದ ಗುರುಸ್ವಾಮಿ ಎಚ್ ಅವರು ಫೈರಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಮೈಸೂರು ಜಿಲ್ಲೆ ಹತ್ವಾಳು ಗ್ರಾಮದವರು. ಇವರು ಬಿಬಿಎಂ ಪದವೀಧರರಾಗಿರುತ್ತಾರೆ. ಅಂತಿಮ ಗುಂಡುಗುರಿ ಅಭ್ಯಾಸದಲ್ಲಿ ಅತಿ ಹೆಚ್ಚು ಎರಡನೇ ಅಂಕಗಳನ್ನು ಪಡೆದ ಶ್ರೀ ಶ್ರವಣ್ ಕುಮಾರ್, ಜನಸಂಖ್ಯೆ 192, ಸಿಪಿಸಿ 1939, ಕಾರವಾರ ಘಟಕದವರಾದ ಇವರು ತಂದೆ ಕಲ್ಯಾಣಿ ಬಡಿಗೇರ್, ತಾಯಿ ಸುವರ್ಣ, ವಿದ್ಯಾರ್ಥಿ. ಬಿಎ ಪದವೀಧರರಾದ ಇವರು ಕಲಬುರಗಿ ಜಿಲ್ಲೆಯ ಹರನಾಳು ಗ್ರಾಮದವರಾದ ಇವರು ಗುಂಡುಗುರಿ ಅಭ್ಯಾಸದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಫೈರಿಂಗ್ ವಿಭಾಗದೊಳಗ ತೃತೀಯ ಬಹುಮಾನವನ್ನ ಪಡ್ಕೊಂಡವರು ರವಿಕಿರಣ ಕೋಳಿ ಅವರ ತಂದೆ ಅಪ್ಪ ಸಾಹೇಬ್, ತಾಯಿ ಸುಜಾತ. ರವಿಕಿರಣ್ ಅವರು ಬೆಳಗಾವಿ ಜಿಲ್ಲೆ ಮೋಳೆ ಗ್ರಾಮದವರು. ವಿಶೇಷ ಅಂದ್ರೆ ಇವರು ಎಂಬಿಎ ಪದವೀಧರರು. ರವಿಕಿರಣ ಕೋಳಿ ಫೈರಿಂಗ್ ವಿಭಾಗದೊಳಗ ತೃತೀಯ ಬಹುಮಾನ. ಬನ್ನಿ ಬಂಧುಗಳೇ, ಕವಾಯತಿನಲ್ಲಿ ಮತ್ತು ತರಬೇತಿಯುದ್ದಕ್ಕೂ ನಡೆದ ಎಲ್ಲ ಪರೀಕ್ಷೆಯಲ್ಲಿಯೂ ಅತ್ಯುತ್ತಮ ಸ್ಥಾನವನ್ನ ಪಡೆದ ಸರ್ವರಲ್ಲಿಯೂ ಉತ್ತೋತ್ತಮ, ಅವನೇ ಸರ್ವೋತ್ತಮ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ನಾಗರಾಜ್ ಸಿ ಅವರು ಸರ್ವೋತ್ತಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಂದೆ ಚಿನ್ನಸ್ವಾಮಿ, ತಾಯಿ ಲಕ್ಷ್ಮಿ ಎಂಬ ದಂಪತಿಗೆ ಮುದ್ದಾದ ಮಗನಾಗಿ ಜನಿಸಿ ಚಾಮರಾಜನಗರ ಜಿಲ್ಲೆಯ ಬಾಗಳಿ ಗ್ರಾಮದವರಾದ ಇವರು ಬಿಕಾಂ ಪದವೀಧರರಾಗಿದ್ದಾರೆ. ವಿಶೇಷವಾಗಿ ಕ್ರೀಡೆಯಲ್ಲಿ ಅಭಿರುಚಿಯನ್ನು ಹೊಂದಿದ ನಾಗರಾಜ್ ಸಿ ಅವರು ಸರ್ವೋತ್ತಮ ಪ್ರಶಸ್ತಿಗೆ ಭಾಜನರಾಗಿ ತಂದೆ ತಾಯಿಗೆ ಮತ್ತು ತರಬೇತಿ ಶಾಲೆಗೆ ಹಿರಿಮೆ ಗರಿಮೆಯನ್ನ ತಂದುಕೊಟ್ಟಿರುತ್ತಾರೆ. ನಾಗರಾಜ್ ಸಿ.
ಒಳಾಂಗಣ ಹೊರಾಂಗಣ ಹಾಗೂ ಫೈರಿಂಗ್ ವಿಭಾಗದೊಳಗೆ ಇದೀಗ ನಮ್ಮ ಮುಂದೆ ಪ್ರಶಿಕ್ಷಣಾರ್ಥಿಗಳು ಬಹುಮಾನವನ್ನು ಬಹುಮಾನ ಜೊತೆ ಸಾವಧಾನ್. ಬಹುಮಾನ ಜೊತೆ ಸರಿವಂದಿಸಿ. ಬಹುಮಾನ ಜೊತೆ ಒಂದರೆ ಕೆಳಗೆ. ಬಹುಮಾನ ಜೊತೆ ಹಿಂದಕ್ಕೆ ತಿರುಗಲು. ಹಿಂದಕ್ಕೆ ತಿರುಗಿ. ಬಹುಮಾನ ಜೊತೆ ಮಧ್ಯದಿಂದ ಶೀಘ್ರ ನಡೆ. ಬನ್ನಿ ಬಂಧುಗಳೇ, ಸಾಧಕ ಪ್ರಶಿಕ್ಷಣಾರ್ಥಿಗಳಿಗೆ ಬಹುಮಾನವನ್ನ ನೀಡಿದಂತಹ ಶ್ರೀ ಪಿ ಹರಿಶೇಖರನ್ IPS ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ಬೆಂಗಳೂರು ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತು ಬಹುಮಾನ ಸ್ವೀಕರಿಸಿದ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ಅವರ ಭವಿಷ್ಯಕ್ಕೆ ಶುಭಾಶಯವನ್ನ ಕೋರುತ್ತಾ ಅತ್ಯಂತ ಶಿಸ್ತುಬದ್ಧರಾಗಿ ತಮ್ಮ ಕಾರಣ ಮೊಟ್ಟ ಮೊದಲಾಗಿ ಕನ್ನಡದಲ್ಲಿ ಕವಾಯತನ್ನು ತಾವು ಮಾಡಿದ ಧಾರವಾಡ ಪ್ರಿನ್ಸಿಪಲ್ ಮತ್ತು ಅವರ ತಂಡದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ತಾನೇ ಕರ್ನಾಟಕ ಸರ್ಕಾರ ಕನ್ನಡದಲ್ಲಿ ಪರೇಡ್ಗಳನ್ನು ಮಾಡಬೇಕೆಂದು ಹೇಳಿ ಆದೇಶವನ್ನು ಕೊಟ್ಟಿದ ಕೆಲವು ತಿಂಗಳಲ್ಲಿ ನಮ್ಮ ತರಬೇತಿ ಶಾಲೆಗಳಲ್ಲಿ ಉನ್ನತವಾದ ಕನ್ನಡದಲ್ಲಿ ಕಮಾಂಡನ್ನು ಕೊಟ್ಟು ಪರೇಡನ್ನು ಮಾಡಿರ್ತೀರಿ. ನಿಮಗೆ ಎಲ್ಲರೂ ಕೂಡ ನಾನು ಶುಭಾಶಯಗಳ ಆಸೆ ಪಡ್ತೇನೆ. ಪೊಲೀಸ್ ತರಬೇತಿ ಶಾಲೆ ಧಾರವಾಡ 7ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ನಿರ್ಗಮನ ಪದಸಂಚಲನ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಪಾಲ್ಗೊಳ್ಳುವುದರಲ್ಲಿ ತುಂಬ ಸಂತೋಷ ಆಗಿದೆ. ನಿಮ್ಮ ಪರೇಡ್ ತುಂಬ ಅಚ್ಚುಕಟ್ಟಾಗಿತ್ತು. ಇದೇ ರೀತಿ ಈ ಧಾರವಾಡ ಟ್ರೈನಿಂಗ್ ಸ್ಕೂಲ್ ಮುಂದುವರಿಸಬೇಕೆಂದು ಹೇಳಿ ನಾನು ಅವರಿಗೆ ಶುಭಾಶಯವನ್ನು ಹೇಳುತ್ತೇನೆ. ಅಲ್ಲದೆ ಎರಡು 2015ರಲ್ಲಿ ಈ ಧಾರವಾಡ ಸ್ಕೂಲ್ ಓಪನ್ ಆಗಿದೆ. ಯಾವಾಗ ಓಪನ್ ಆಗಿದೆಯೋ ಆವತ್ತಿಂದ ಇಲ್ಲಿ ತನಕ ಯಾವುದೇ ಒಂದು ಗೇಪ್ ಇಲ್ಲದೆ 7 ತಂಡಗಳಿಗೆ ತರಬೇತಿಯನ್ನು ತಾವು ನೀಡಿದ್ದೀರಿ. ಸಂತೋಷ. ಇಲ್ಲಿ ಸೇರಿರುವ ಈ ತರಬೇತಿಯಲ್ಲಿ ನಾಗರಿಕ ಕಾನ್ಸ್ಟೇಬಲ್ ಇವತ್ತು ಇರಿದಿರಿ. ತಮಗೆ 2 ವಿಷಯಗಳ ಬಗ್ಗೆ ಮಾತಾಡಬೇಕನ್ನು ನಾನು ಆಸೆ ಪಡ್ತೇನೆ. ನಮ್ಮ ಭಾರತ ದೇಶದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಏನು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ರಾಜ್ಯ ಅಥವಾ ಯಾವುದೇ ಒಂದು ದೇಶ ಇನ್ನೊಂದು ದೇಶದ ಮೇಲೆ ವಾರ್ ಡಿಕ್ಲೇರ್ ಮಾಡಿ ಇನ್ನೊಂದು ದೇಶವನ್ನು ಆ ದೇಶ ತನ್ನ ಕೆಳಗೆ ಆಳ್ವಿಕೆ ಕೆಳಗೆ ತಗೊಂಡು ಬರೋದು ಬಹಳ ಕಷ್ಟನೇ ಹೇಳಿ ಇವತ್ತು ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ಸ್ ಅಸೆಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾ ಇದ್ದಾರೆ, ಯಾವ ರಾಜ್ಯದಲ್ಲಿ ಸಿವಿಲ್ ಸೊಸೈಟಿ ಜೊತೆಗೆ ಜನರ ಜೊತೆಗೆ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಸಂಪರ್ಕ ಕಡಿಮೆ ಇದೆಯೋ ಆ ರಾಜ್ಯದಲ್ಲಿ ಆ ದೇಶದಲ್ಲಿ ಹಲವಾರು ಕಾನೂನು ಮತ್ತು ಸುವ್ಯವಸ್ಥೆಗಳ ಸಂಬಂಧ ಪ್ರಾಬ್ಲಮ್ ಉತ್ಪನ್ನ ಆಗಬಹುದನ್ನು ಹೇಳಿ ತಜ್ಞರು ನಮಗೆ ರಿಪೋರ್ಟ್ ಕೊಡ್ತಾರೆ. ನಾನು ನಿಮಗೆಲ್ಲ ಒಂದು ವಿಷಯವನ್ನು ನಾನು ಹೇಳ ಆಸೆ ಪಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಜನಸಂಪರ್ಕ ಸಭಾನು ಹೇಳಿ. ಜನರನ್ನು ಯಾರು ಸಂಪರ್ಕಿಸಿ ಕೆಲಸ ಮಾಡಿಲ್ಲವೋ ಆ ಅಧಿಕಾರಿ ಯಾವುದೇ ಒಂದು ಉನ್ನತ ಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ, ಬರೋದಕ್ಕೆ ಆಗುವುದಿಲ್ಲ. ಆದ್ದರಿಂದ ನೀವು ತರಬೇತಿಯನ್ನು ಮುಗಿಸಿಕೊಂಡು ನಿಮ್ಮ ಠಾಣಕ್ಕೆ ನಿಮ್ಮ ಕಡಗಕ್ಕೆ ತಾವು ಹೋಗಿ ರಿಪೋರ್ಟ್ ಮಾಡುವಾಗ ಯಾವ ಒಂದು ವ್ಯಕ್ತಿ ಯಾವ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಜನರ ಜೊತೆಗೆ ತಾವು ಸಂಪರ್ಕ ಇಟ್ಟುಕೊಂಡಿದ್ದೀರೋ ನಿಮಗೆ ತುಂಬ ಒಳ್ಳೆಯ ಸ್ಫೂರ್ತಿ ಸಿಗ್ತದೆ.
ಜನರ ಸಂಪರ್ಕ ಇಲ್ಲದವರು ಅಧಿಕಾರ ಅವ್ರಿಗೆ ಕೊಟ್ಟರೂ ಕೂಡ ಅವರ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸೋದಕ್ಕೆ ಬರುವುದಿಲ್ಲ. ಇದು ಎಲ್ಲ ಅಧಿಕಾರಿಗಳು ಕೂಡ ನಾನು ಇದನ್ನು ಹೇಳ ಆಸ್ಪತ್ರೆ. ಜನರ ಸಂಪರ್ಕದಲ್ಲಿ ಇಲ್ಲದ ಒಂದು ಅಧಿಕಾರಿ ಅಥವಾ ಒಂದು ಪೊಲೀಸ್ ಠಾಣೆ ಅಥವಾ ಒಂದು ಜಿಲ್ಲಾ ಅಥವಾ ಒಂದು ರೇಂಜ್, ಅಲ್ಲಿ ಲಾ ಅಂಡ್ ಆರ್ಡರ್ ಇಶ್ಯೂ ಬಹಳಷ್ಟು ಬರೋಕ್ಕೆ ಸಾಧ್ಯತೆ. ಯಾವ ಪೊಲೀಸ್ ಸ್ಟೇಷನಲ್ಲಿ ಆ ಪೊಲೀಸ್ ಅಧಿಕಾರಿ ಅಥವಾ ಅವರ ಸಿಬ್ಬಂದಿಗಳಿಗೆ ಜನರ ಸಂಪರ್ಕ ಕಡಿಮೆ ಇದೆಯೋ ಆ ಪೊಲೀಸ್ ಸ್ಟೇಷನಲ್ಲಿ ಆ ವಿಭಾಗದಲ್ಲಿ ಹಲವಾರು ಪ್ರಾಬ್ಲಮ್ ಬರ್ಬೋದು. ಸಂಪರ್ಕ ಕೀಟದಲ್ಲಿ ಯಾವ ರೀತಿ ನಾವು ಸಂಪರ್ಕ ಮಾಡುವುದು, ಅಧಿಕಾರ ಸಂಪರ್ಕವನ್ನು ಮಾಡುವುದಿಲ್ಲ. ದೊಡ್ಡ ಅಧಿಕಾರ ಇರುವ ಒಂದು ವ್ಯಕ್ತಿಗೆ ಸಂಪರ್ಕ ಬಹಳ ಕಡಿಮೆ ಇದೆ. ಏಕೆಂದ್ರೆ ಅಂತಹ ವ್ಯಕ್ತಿಗಳು ಜನರ ಜೊತೆಗೆ ಇರುವುದಿಲ್ಲ. ಯಾರು ಜನರ ಜೊತೆಗೆ ಇದ್ದಾರೋ ಅಥವಾ ಜನರ ನೋವು ನಲಿ ಎಲ್ಲವನ್ನು ನೋಡ್ತಾ ಇದ್ದಾರೋ ಅವ್ರಿಗೆ ಹಲವಾರು ವಿಷಯಗಳು ಸಮಾಜದಿಂದ ಅವ್ರಿಗೆ ಬರ್ತಾ ಇರ್ತದೆ. ಆದ್ದರಿಂದ ಅವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು, ಅದೇ ರೀತಿ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರುವ ವ್ಯಕ್ತಿಗಳು ಕೂಡ ಸರಿಯಾದ ರೀತಿಯಲ್ಲಿ ನಾವು ಪತ್ತೆ ಮಾಡಬೇಕಾದ ಪಕ್ಷದಲ್ಲಿ ಜನರ ಸಂಪರ್ಕ ವೆರಿ ಇಂಪಾರ್ಟೆಂಟ್. ನಾನು ಇವತ್ತು ಒಂದೇ ಒಂದು ವಿಷಯವನ್ನು ಮಾತ್ರ ನಿಮಗೆ ಹೇಳ್ತೇನೆ, ನೀವು ಜನ ಸಂಪರ್ಕವನ್ನು ಮಾಡಿಕೊಳ್ಳಿ, ಜನರಿಗೆ ಸೇವೆ ಮಾಡಿ, ಜನರಿಗೆ ನಿಮ್ಮ ಕೈಯಿಂದ ಏನೇನು ನಿಮಗೆ ಆಗ್ತದೆ ರೆಡಿ ಮಾಡಿ. ಇವತ್ತು ಪ್ರೈಸ್ ಕೊಡುವಾಗ ಒಂದು ವ್ಯಕ್ತಿ MBA ಹೋಗಿದ್ದಾರೆ, ಹಲವಾರು ಜನ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ. ಈಗ ನಿಮಗೆ ಪೊಲೀಸಲ್ಲಿ ನಿಮಗೆ ಏನು ಹೇಳಿಕೊಟ್ಟಿದ್ದಾರೋ ಇದಕ್ಕಿಂತ ನೀವು ಪೊಲೀಸ್ ಠಾಣೆಗೆ ಹೋದ ಮೇಲೆ ಸರ್ಕಾರದ ವ್ಯವಸ್ಥೆಗಳ ಬಗ್ಗೆ, ಒಂದು ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ತಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಯಾರು ನಿಮಗೆ ಹೇಳಿಕೊಡುವುದಿಲ್ಲ. ನೀವು ಹೋಗೋದ ಮೇಲೆ ಒಂದೊಂದು ಕಚೇರಿಯಲ್ಲಿ ಏನು ಕೆಲಸ, ಜನ ಏಕೆ ಅಲ್ಲಿ ಹೋಗ್ತಾರೆ. ಪೊಲೀಸ್ ಠಾಣೆಗಳಿಗೆ ಬರುವ ಜನರಲ್ಲಿ ಸುಮಾರು 50% ಜನರು ಪೊಲೀಸ್ ಸಂಬಂಧವಾದ ಕೆಲಸವನ್ನು ತಗೊಂಡು ಬರುವುದಿಲ್ಲ. ಅವರು ಸಿವಿಲ್ ಡಿಸ್ಪ್ಯೂಟ್ ಇರ್ಬೋದು ಅಥವಾ ಬೇರೆ ಬೇರೆ ಅವ್ರ ಬೇಡಿಕೆಗಳು ಸರ್ಕಾರದಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡುವ ಹಲವಾರು ಬೇಡಿಕೆಗಳು ತಗೊಂಡು ಪೊಲೀಸ್ ಇಲಾಖೆಗೆ ಬರ್ತಾರೆ. ಆವಾಗ ಪೊಲೀಸ್ ಇಲಾಖೆಯಲ್ಲಿರುವ ಒಂದು PSI ಇರಲಿ ಅಥವಾ ಇನ್ಸ್ಪೆಕ್ಟರ್ ಇರಲಿ ಅಥವಾ ಒಂದು ಕಾನೂನು ಗೊತ್ತಿರುವ ಒಂದು ಕಾನ್ಸ್ಟೇಬಲ್ ಇರಲಿ, ಇವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ನಾವು ಏನು ಹೇಳಿಕೊಡೋದು ಬರೋದಿಲ್ಲ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಾವು ಪೊಲೀಸ್ ಕೆಲಸವನ್ನು ಮಾತ್ರ ಮಾಡೋದು ಬರೋದಿಲ್ಲ. ಜನರಿಗೆ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ತಗೊಂಡು ಪೊಲೀಸ್ ಇಲಾಖೆಗೆ ಬರ್ತಾರೆ. ಯಾಕೆಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಸಿಬಲ್ ಆರ್ಗನ್ ಆಫ್ ದಿ ಗವರ್ಮೆಂಟ್. ಸರ್ಕಾರವನ್ನು ಎಲ್ಲಿ ನೋಡೋದು? ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಅಥವಾ ಒಂದು ಊರಲ್ಲಿ ಸರ್ಕಾರ ಏನು ಸರ್ಕಾರ ಎಲ್ಲಿದೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಡ್ರೆಸ್ ಹಾಕಿಕೊಂಡು ಹೋಗುವ ನಾವು ನೀವು ಎಲ್ಲ ಹೋಗ್ತಾ ಇದ್ದೋ ಇದು ಸರ್ಕಾರ. ಸರ್ಕಾರದ ಒಂದು ಅಂಗವಾಗಿ ನೀವು ಸರ್ಕಾರದ ಪರವಾಗಿ ನೀವು ಅಲ್ಲಿ ಇದ್ದಿರ್ತಾವೆ. ಆಗ ನಮಗೆ ಸರಿಯಾದ ರೀತಿ ಕಾನೂನು ಅರಿವು, ಅದ್ರ ಜೊತೆಗೆ ಸಮಾಜದಲ್ಲಿ ಇರುವ ಎಲ್ಲ ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಿದ್ರೆ ಸ್ವಲ್ಪ ನಮ್ಗೆ ಗೊತ್ತಿರಲ್ಲ. ಪೊಲೀಸ್ ಸ್ಟೇಷನ್ಗೆ ಬರುವ ಮಹಿಳೆಯರಿಗೆ ಅಥವಾ ಮಹಿಳೆಯರಿಗೆ ಅಥವಾ ಯಾರೇ ಒಬ್ಬ ಬರಲಿ ಅವ್ರಿಗೆ ನಾವು ಹೇಳಿಕೊಟ್ಟು ಎಲ್ಲಿ ಹೋಗಬಹುದು ಹೇಳಿಕೊಡ್ಬೋದು. ಇವತ್ತು ಪೊಲೀಸ್ ಸ್ಟೇಷನ್ಗೆ ಬರುವವರು ಹಲವಾರು ಇಶ್ಯೂಗಳನ್ನು ತಗೊಂಡು ಬರ್ತಾರೆ. ಬಂದ ತಕ್ಷಣ ಪೊಲೀಸ್ ಠಾಣೆಯಲ್ಲಿರುವ ಅಧಿಕಾರಿಯವರು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ಹೋಗಮ್ಮ ನಮ್ಗೆ ಬರುವುದನ್ನು ಹೇಳ್ತಾರೆ. ಅವರೇ ಹೋಗಿ ಎಲ್ಲಾ ಕಡೆ ತಿರುಗಾಡಿ ಪೊಲೀಸ್ ಇಲಾಖೆಗೆ ಒಂದು ಕೆಟ್ಟ ಹೆಸರು ತಗೊಂಡು ಬರೋದು. ಇದನ್ನು ನೀವು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಬೇಕು. ಸಿವಿಲ್ ಸೊಸೈಟಿ ಜೊತೆಗೆ ತಾವು ಸಂಪರ್ಕದಲ್ಲಿ ಇರಬೇಕು. ಯಾವಾಗ ಸಿವಿಲ್ ಸೊಸೈಟಿ ಜೊತೆಗೆ ಸಂಪರ್ಕದಲ್ಲಿ ಇದ್ರೋ ನಿಮ್ಮ ಅಧಿಕಾರಿ ಕೂಡ ನಿಮ್ಮನ್ನು ಕರೆಸಿ ನಿಮ್ಮ ಹತ್ರ ಒಪ್ಪಿಗೆ ತಗೊಂಡು ಹೋಗ್ತಾರೆ. ಯಾವಾಗ ನೀವು ಸಿವಿಲ್ ಸೊಸೈಟಿಯಲ್ಲಿ ಸಂಪರ್ಕದಲ್ಲಿ ಇಲ್ಲವೋ ನಿಮ್ಮನ್ನು ಯಾರು ಕರೆಯುವುದಿಲ್ಲ. ನಾಲೆಜ್ ಇಸ್ ಅ ಪವರ್. ನಾಲೆಜ್ ಎಲ್ಲಿಂದ ಬರ್ತದೆ? ಇನ್ಫಾರ್ಮೇಶನ್ ಬರ್ತದೆ. ಮಾಹಿತಿಗಳನ್ನು ಸಂಗ್ರಹಣ ಮಾಡಬೇಕು, ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಮಾಹಿತಿ ಇಲ್ಲದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಠಾಣೆಯಲ್ಲಿ ಇರುವುದಕ್ಕೆ ಲಾಯಕ್ಕಿಲ್ಲ ಎಂದು ನನ್ನ ಅಭಿಪ್ರಾಯ. ಆದ್ದರಿಂದ ಭಗವಂತ ಕಣ್ಣು ಕಿವಿ ಎಲ್ಲ ಕೊಟ್ಟಿದ್ದಾರಲ್ಲ, ಪೊಲೀಸ್ ಇಲಾಖೆಯಲ್ಲಿ ಇರುವ ನಾನು ಅಧಿಕಾರಿ ಕೂಡ ನಾನು ರೇಟಿಂಗ್ ಮಾಡೋ ಇದೇ ಥರದ ಮಾಡೋದು. ಯಾರಿಗೆ ನಾಲೆಜ್ ಇದೆಯೇ ತನ್ನ ಕೆಲಸದಲ್ಲಿ ತನ್ನ ಏರಿಯಾದಲ್ಲಿ ಒಂದು ಠಾಣೆಯಲ್ಲಿ ಇರುವ 60, 70, 100 ವಿಲೇಜ್ಗಳಲ್ಲಿ ಅವ್ರಿಗೆ ಏನು ಮಾಹಿತಿ ಇದೆ, ಎಷ್ಟು ಜನ ಜೊತೆಗೆ ಸಂಪರ್ಕ ಇದೆ, ಆ ರೀತಿ ಜನ ಸಂಪರ್ಕ ಇರುವಾಗ ನಮಗೆ ಹೆಣ್ಣು ಮಕ್ಕಳ ಮೇಲೆ ಆಗುವ ದೌರ್ಜನ್ಯಗಳು, ಮಕ್ಕಳ ಮೇಲೆ ಆಗುವ ದೌರ್ಜನ್ಯ,
ಪರಿಶಿಷ್ಟ ಪಂಗಡದ ಮೇಲೆ ಆಗುವ ಯೋಜನೆ, ಅಲ್ಪಸಂಖ್ಯಾತರ ಮೇಲೆ ಆಗುವ ಯೋಜನೆ, ಅಥವಾ ಯಾರೇ ಒಬ್ಬರು ವ್ಯಕ್ತಿ ಮೇಲೆ ಆಗುವ ಜವಾಬ್ದಾರಿಗಳನ್ನು ನಮಗೆ ಬೇಗವಾಗಿ ಪೊಲೀಸ್ ಠಾಣೆಗೆ ಬರುತ್ತದೆ. ನಾನು ಐದಿಯಾಗಿರುವಾಗ ನೋಡಿದ್ದೀನಿ, ಹಲವಾರು SP ಗಳು ತುಂಬಾ ಒಳ್ಳೆಯ ಇನ್ಫಾರ್ಮೇಶನ್ ಇಟ್ಟಿರ್ತಾರೆ. ಪೊಲೀಸಲ್ಲಿ ಇರುವ ಇನ್ಸ್ಪೆಕ್ಟರ್ ಗೊತ್ತಾಗಲ್ಲ, PSI ಗೊತ್ತಾಗಲ್ಲ, ಆದರೆ ಒಂದು ಕಮಿಷನರ್ ಗೊತ್ತಾಗ್ತದೆ, ಒಂದು SP ಗೊತ್ತಾಗ್ತಂದ್ರೆ ಅಂದ ವ್ಯಕ್ತಿ ಸಿವಿಲ್ ಸೊಸೈಟಿ ಜೊತೆಗೆ ಒಳ್ಳೆಯ ಸಂಪರ್ಕದಲ್ಲಿ ಇದ್ದಾರೆ. ಒಳ್ಳೆಯವರು ಕೆಟ್ಟವರು ಅದು ಬೇರೆ. ಬಟ್ ಇನ್ಫಾರ್ಮೇಶನ್ ಎಲ್ಲಾ ಕಡೆಯಿಂದ ಪೊಲೀಸ್ ಸ್ಟೇಷನ್ ಬರಬೇಕು. ನೀವು ಪೊಲೀಸ್ ಸ್ಟೇಷನ್ ಓಡಿದ ಮೇಲೆ ನಿಮಗೆ ಏನು ಕೆಲಸವನ್ನು ಕೊಡ್ತಾರೋ, ಯಾವ ವಿಲೇಜ್ ಕೊಡ್ತಾರೋ, ಆ ವಿಲೇಜ್ ಮಾತ್ರ ಇಲ್ಲ, ನಿಮ್ಮ ಆಲೋಚನೆ, ನಿಮ್ಮ ಶಕ್ತಿ, ನಿಮ್ಮ ಸಂಗ್ರಹಣ ಮಾಡುವ ಶಕ್ತಿಯನ್ನು ಎಲ್ಲಾ ಕಡೆ ತಾವು ಇಟ್ಟುಕೊಳ್ಬೇಕು. ನಾನು ರಾಯಚೂರಲ್ಲಿ ಸುಮಾರು 15 ವರ್ಷದ ಹಿಂದೆ ನಾನು ರಾಯಚೂರಲ್ಲಿ SP ಆಗಿರುವಾಗ ಕರ್ನೂಲು ಜಿಲ್ಲೆಯಲ್ಲಿ ಕಾದರ್ನಿಗೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇದ್ದರು. ಅವ ಕಾನ್ಸ್ಟೇಬಲ್ ಇರುವಾಗಲೇ DG ಕರೆಸಿ ಅವ್ರ ಹತ್ರ ಒಪ್ಪಿದ್ರು, ಎಲ್ಲಿ ಹೈದರಾಬಾದಲ್ಲಿ. ನಾನು ಅವರನ್ನು ಕರೆಸಿ ನಾನು ರಾಯಚೂರಲ್ಲಿ ಆಗ ಎಲ್ಲ ದರೋಡೆಗಳು ಆವಾಗ ಜಾಸ್ತಿ ಆಗ್ತಾ ಇತ್ತು. ಈಗ ದರೋಡೆ ಇಲ್ಲ, ಟೆಕ್ನಿಕಲ್ ದರೋಡೆ ಆಗ್ಬೋದು. ನಾನು ಕೆಲಸಕ್ಕೆ ಸೇರುವಾಗ ಈ ಭಾಗದಲ್ಲಿ ಹುಬ್ಳಿ ಧಾರವಾಡ ಇರ್ಬೋದು, ಅಥವಾ ರಾಯಚೂರು ಆಂಧ್ರ ಬಾರ್ಡರ್ ಇರ್ಬೋದು, ಅಥವಾ ಮಹಾರಾಷ್ಟ್ರ ಬರೋದು ಸಿಕ್ಕಾಪಟ್ಟೆ ದರೋಡೆ ಆಗ್ತಾ ಇತ್ತು. ದಿನಕ್ಕೆ 10, 15, 20 ಕೇಸ್ ರಿಪೋರ್ಟ್ ಆಗ್ತಾ ಇತ್ತು. ದರೋಡೆ, ಬಸ್ಸನ್ನು ಸ್ಟಾಪ್ ಮಾಡಿ ದರೋಡೆ ಮಾಡೋದು, ಕಾರಲ್ಲಿ ಬರುವ ದರೋಡೆ ಮಾಡೋದು, ಮನೆಯಲ್ಲಿ ನುಗ್ಗಿ ದರೋಡೆ ಮಾಡೋದು, ಆ ಥರ ಗ್ಯಾಂಗ್ಗಳಿಗೆ ಕಡಿಮೆ ಆಗ್ತದೆ. ಇದು ಕಾಲ ಬದಲಾವಣೆ ಆಗ್ತದೆ. ಕಾದರ್ ಎಂಬ ಒಂದು ಹೆಡ್ ಕಾನ್ಸ್ಟೇಬಲ್ ಕರ್ನೂಲ್ ಇದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ, ನನ್ನ ಜೊತೆಗೆ ಸಂಪರ್ಕ ಇದ್ದಾರೆ. ಅವರು ಇಟ್ಟುಕೊಂಡು ತಮಿಳುನಾಡಿಗೆ ನಾನು 18 ಡಕಾಟಿ ಕೇಸ್ ಪತ್ತೆ ಮಾಡ್ತಾರೆ. ಇದು ನಾನು ಮಾಡಿಕೊಟ್ಟಾಗಿಲ್ಲ, ಇನ್ಫಾರ್ಮೇಶನ್ ಸಂಗ್ರಹಣೆ ಮಾಡಬೇಕು. ಒಳ್ಳೆ ಇನ್ಫಾರ್ಮೇಶನ್ ಬರುವ ಜಾಗದಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಸೋರ್ಸ್ ಇರಬೇಕು. ಕರ್ನೂಲಿರುವ ಕ್ರೈಮ್ ಡಿಪಾರ್ಟ್ಮೆಂಟ್ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಮತ್ತು ಕರ್ನೂಲ್ ಡಿವಿಷನ್ಗೆ ತುಂಬಾ ಒಳ್ಳೆಯ ಮಾಹಿತಿ ಕೊಡ್ತದೆ. ಯಾಕಂದ್ರೆ ಕರ್ನೂಲ್ ಇಸ್ ಅ ಕ್ರೈಮ್ ಪ್ರೋನ್ ಏರಿಯಾ. ಆಂಧ್ರ ಬಾರ್ಡರ್ ಎಲ್ಲೆಲ್ಲಿ ಇದೆಯೋ ಆ ಕಾಲದಲ್ಲಿ ಬ್ರಿಟಿಷ್ ಇರುವಾಗ ಈ ಕಲ್ಲನ್ನು ತಗೊಂಡು ಹೋಗಿ ಕೆಲವು ಕಡೆ ಕ್ಯಾಂಪ್ ಮಾಡಿದ್ದಾರೆ. ಸ್ಟುವರ್ಟ್ಪುರಂ, ಚೆನ್ನೈ ಮತ್ತು ಆಂಧ್ರದಲ್ಲಿ ಮಧ್ಯದಲ್ಲಿ, ಆಂಧ್ರ ಪ್ರದೇಶ ಮಧ್ಯದಲ್ಲಿ ಸ್ಟುವರ್ಟ್ಪುರಂ ಒಂದು ಪ್ಲೇಸ್ ಇದೆ. ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ, ನಿಮ್ಮ ತರ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, AS ಇವರೇ ಬಹಳಷ್ಟು ಕೆಲಸ ಮಾಡಿ ಇನ್ಫಾರ್ಮೇಶನ್ ತಗೊಂಡು ಬರ್ತಾರೆ. ನಾನು ಇಷ್ಟೆಲ್ಲ ನಿಮ್ಗೆ ಹೇಳುವುದು, ನಿಮಗೆ ಇನ್ಫಾರ್ಮೇಶನ್ ಇತ್ತಂದ್ರೆ ನೀವು ದೊಡ್ಡವರಾಗಿ ಬರ್ತೀರಾ. ಇಲ್ಲಂದ್ರೆ ಪೊಲೀಸ್ ಠಾಣೆಯಲ್ಲಿ ನಿಮ್ಮನ್ನು ಯಾರು ಕೂಡ ಕರೆಯುವುದಿಲ್ಲ, ಯಾರು ಮಾತಾಡೋದಿಲ್ಲ, ಸುಮ್ಮನೆ ಇರ್ಬೇಕು ಅಷ್ಟೇ, ಸ್ಯಾಲರಿ ಬರ್ತದೆ. ಇನ್ಫಾರ್ಮೇಶನ್ ನಿಮಗೆ ಇಲ್ಲ, ಸಮಾಜದಲ್ಲಿ ಏನು ಆಗ್ತದೆ ಓದಬೇಕು, ಬಿಡಬಾರದು. ನಾವು ಇಲ್ಲಿ ಏನು ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೋ ಇಲ್ಲೇ ನೀವು ಸ್ಟಾಪ್ ಮಾಡೋದಿಲ್ಲ. ಅಲ್ಲಿ ಪೊಲೀಸ್ ಸ್ಟೇಷನ್ ಮಾಡಿದ್ಮೇಲೆ ಪೊಲೀಸ್ ಸ್ಟೇಷನ್ ರೆಕಾರ್ಡ್ಸ್ ಎಲ್ಲ ಏನು ಬರೀತಾರೆ, ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಹೇಳಿದ್ರು. ಪೊಲೀಸ್ ಕಾನ್ಸ್ಟೇಬಲ್ಗೆ ಇವತ್ತು ಇನ್ವೆಸ್ಟಿಗೇಷನ್ ಬರ್ತಕ್ಕೆ ಕೊಟ್ಟಿಲ್ಲ, ಪವರ್ ಕೊಟ್ಟಿಲ್ಲ. ಮುಂದೆ ಬರುವ ಕಾಲದಲ್ಲಿ ನಿಮಗೆಲ್ಲ ಬರ್ತದೆ, ಈಗ ಡಿಸ್ಕಷನ್ ಆಗ್ತದೆ. ಈಗ ಹೆಡ್ ಕಾನ್ಸ್ಟೇಬಲ್ ಕೊಡಲ್ಲ, ಯಾವ ಕೇಸ್ ಕೊಡೋದು? ನೀವು ಈಗ MBA ಮುಗಿಸ್ಕೊಂಡು ಬಂದಿದ್ಯಾ, MA ಮುಗಿಸ್ಕೊಂಡು ಬಂದ, ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಬಂದ, ನಿಮಗೆ ನಾನು ಕೊಟ್ಟಿರೋದ್ರೆ ಯಾರು ಕೊಡೋದು? ಸರ್ಕಾರ ಬಹಳ ತೀವ್ರವಾಗಿ ಇವತ್ತು ಚಿಂತನೆ ಮಾಡ್ತಾರೆ. ಈಗ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಸ್ ಅಲ್ಲಿ ಏನು ಮಾಡಲ್ಲ, ಯಾಕಂದ್ರೆ ನೀವು ಅಷ್ಟು ನೀವು ಕೆಪಾಸಿಟಿ ಇರೋ ಜನ ಇವತ್ತು ನಮ್ಮ ಸರ್ಕಾರದಲ್ಲಿ, ಇವತ್ತು ನಮ್ಮ ಫೋರ್ಸ್ ಅಲ್ಲಿ ನೀವು ಜಾಯಿನ್ ಮಾಡ್ತಾರೆ. ಆದ್ರಿಂದ ಮುಂದೆ ಒಳ್ಳೆಯ ಆಪರ್ಚುನಿಟಿ ನಿಮಗಿದೆ, ಪ್ರಮೋಷನ್ ಆಪರ್ಚುನಿಟಿ ತುಂಬಾ ಜಾಸ್ತಿ ಇದೆ. ನಿಮಗೆ ಸಾವಿರಾರು ಜನ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಲಾಸ್ಟ್ 5-6 ವರ್ಷಗಳಾಗಿ 5,000, 10,000 ಜನ ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಇನ್ನು 2 ತಿಂಗಳಲ್ಲಿ ಇನ್ನೊಂದು 5-6 ಸಾವಿರ ಜನ ರಿಕ್ರೂಟ್ ಆಗ್ತಾ ಇದೆ, ಟ್ರೈನಿಂಗ್ ಬರ್ತಾರೆ. ಆದ್ರಿಂದ ನಿಮ್ಮ ಭವಿಷ್ಯ ನಿಮ್ಮ ನಾಲೆಜ್ ಮೇಲೆ ಇದೆ, ನಿಮ್ಮ ಭವಿಷ್ಯ ನೀವು ಕಲೆಕ್ಟ್ ಮಾಡೋ ಇನ್ಫಾರ್ಮೇಶನ್ ಇದೆ. ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಒಂದು ಇನ್ಫಾರ್ಮೇಶನ್ ಇಲ್ಲದ ಒಬ್ಬ ಇದ್ದಂದ್ರೆ ಅವನು ಬೊಂಬೆ ತರ, ಏನೋ ಅವನಂತ ಏನು ಮಾಡಕ್ಕೆ ಬರೋದಿಲ್ಲ. ಕಾಲ ಬದಲಾವಣೆ ಆಗ್ತದೆ, ಕ್ರೈಮ್ ಚೇಂಜ್ ಆಗ್ತದೆ. ಮುಂದೆ ಈಗ ನಾನು ಟ್ರೈನಿಂಗ್ ಇಲಾಖೆಯಲ್ಲಿ ಸೈಬರ್ ಕ್ರೈಮ್ ಅನ್ನು ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ತರ ತಗೊಂಡು ಹೋಗ್ಬೇಕು ಹೇಳಿ ಚಿಂತನೆ ಮಾಡ್ತಾರೆ. ನಿಮಗೆಲ್ಲ ಸೆಲ್ ಫೋನ್ ಟೆಕ್ನಾಲಜಿ ಬಗ್ಗೆ, ಸೈಬರ್ ಕ್ರೈಮ್ ಇರುವ ಹಲವಾರು ಅಪರಾಧಗಳನ್ನು ತಡೆ ಮಾಡೋದ್ರ ಬಗ್ಗೆ ಮತ್ತು ಪತ್ತೆ ಮಾಡೋದ್ರ ಬಗ್ಗೆ ತುಂಬಾ ಒಳ್ಳೆಯ ಕಾರ್ಯಕ್ರಮಗಳು ಮತ್ತು ಒಳ್ಳೆಯ ಸಿಲೆಬಸ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಇಷ್ಟನ್ನು ಹೇಳಿ ಭಗವಂತ ನಮಗೆ ಎಲ್ಲ ಒಳ್ಳೇದು ಮಾಡಲಿ. ಬಡವರಿಗೆ ನೀವು ಕಾಳಜಿ, ಬಡವರ ಮೇಲೆ ನಿಮಗೆ ಕಾಳಜಿ ಇರಲಿ. ಇದನ್ನು ತಾವು ಸದ್ಯವಾಗಿ ತಗೋಬೇಕು.
ತಾವು ಏನು ಇವತ್ತು ಓದ್ ತಗೊಂಡಿದಿರೋ ಈ ಓದ್ ತಗೊಂಡಿದ್ರಲ್ಲವ ಈ ಓದ್ ಕಾಪಿ ಒಂದೊಂದು ಕಾಪಿಯನ್ನು ಕೊಡಬೇಕಂತ ಹೇಳಿ ನಾನು ಶ್ರೀ ಉಮೇಶ್ ಪ್ರಿನ್ಸಿಪಲ್ ಧಾರವಾಡ ಟ್ರೈನಿಂಗ್ ಸ್ಕೂಲ್ ಅವರಿಗೆ ನಾನು ಮನವಿ ಮಾಡ್ತೇನೆ. ಇನ್ನು ಮುಂದೆ ನಾನು ಆಲ್ರೆಡಿ ಹೇಳಿದ್ದೇನೆ, ಇನ್ನು ಮುಂದೆ ಅವರು ಇಲ್ಲಿಂದ ಬಿಡುವಾಗ ಅವ್ರ ಕೈಯಲ್ಲಿ ಲ್ಯಾಮಿನೇಟ್ ಮಾಡಿ ಅವ್ರು ಏನು ಓದ್ ತಗೊಂಡಾರ ಅದನ್ನು ಲ್ಯಾಮಿನೇಟ್ ಮಾಡಿ ಒಂದು ಕಾಪಿಯನ್ನು ಅವ್ರಿಗೆ ಕೊಡಬೇಕು. ನೀವು ಒಂದು ತಿಂಗಳಿಗೆ ಒಂದ್ಸರಿ ಅಥವಾ ಒಂದು ವರ್ಷಕ್ಕೆ ಒಂದ್ಸರಿ ಅಂತ ನೋಡಿ ಆ ಓತಲ್ಲಿ ಏನಿದೆ ಸತ್ಯ ಪ್ರಮಾಣ ನಾವು ಮಾಡಿದಲ್ಲವ, ಯಾರಕ್ಕೆ ಯಾವಾಗ ಏನು ಯಾವ ರೀತಿ ನಾವು ಕೆಲಸ ಮಾಡ್ತೇವೆ, ಯಾರಿಗೆ ಕೆಲಸ ಮಾಡ್ತೇವೆ, ಅಮಾಯಕರಿಗೆ, ಬಡವರಿಗೆ, ಸಮಾಜದಲ್ಲಿ ಕೆಳಮಟ್ಟದಲ್ಲಿರೋರಿಗೆ, ಅಯ್ಯೋ ಅಮ್ಮ ಯಾರು ಬರ್ತಾರೆ ಮಾತ್ರ ಅವ್ರಿಗೆ ಕೆಲಸ ಮಾಡಬೇಕು, ಸತ್ಯತೆ ಕೆಲಸ ಮಾಡಬೇಕು. ಯಾವ ರೀತಿ ಕೆಲಸ ಮಾಡಬೇಕು, ಯಾವ ಜಾತಿ ಅಥವಾ ಮತ ಅಥವಾ ಯಾವ ಪಂಗಡ ಇದಕ್ಕೆ ನೀವು ಯಾವ ರೀತಿಯ ಒಂದು ಚೂತರ ಅದನ್ನು ನೀವು ನೋಡಬಾರದು. ಕಾಕಿಯಲ್ಲಿ ನಾವೆಲ್ಲ ಒಂದೇ ಜಾತಿಗೆ, ಪೊಲೀಸಲ್ಲಿ ಯಾವುದೇ ಸರ್ಕಾರ ಬರಲಿ, ಯಾವುದೇ ಒಂದು ಸಿಚುವೇಶನ್ ಬರಲಿ, ಕಾಕಿ ಎಲ್ಲರೂ ಸೇರಿ ಒಳ್ಳೆ ಕೆಲಸವನ್ನು ನಾವು ಮಾಡ್ಕೊಳ್ಬೇಕು. ಇವತ್ತು ನೀವೆಲ್ಲ ಟಿವಿಯಲ್ಲಿ ನೋಡಿರ್ಬೋದು, ಚೆನ್ನೈಯಲ್ಲಿ ಸುಮಾರು 10 ದಿವಸ ಚೆನ್ನೈ ತತ್ತಲ್ಕಾದ ನೀರಲ್ಲಿ ಅಲ್ಲಿ ಪೊಲೀಸರು ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಜನ ಬಹಳಷ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ. ಏಕೆಂದ್ರೆ ಯಾವ ಸಿಚುವೇಶನ್ ಬರಲಿ ನಾವು ನಮ್ಮ ಉಸಿರು ಕೊಡೋದು ಮತ್ತು ನಾವು ನಮ್ಮನ್ನೇ ನಾವು ಅರ್ಪಣೆ ಮಾಡೋದು ಒಂದೇ ಒಂದು ಇಲಾಖೆ ರಾಜ್ಯದಲ್ಲಿದ್ರೆ ಅದು ಪೊಲೀಸ್ ಇಲಾಖೆ. ದೇಶಕ್ಕಾಗಿ ರಾಜ್ಯಕ್ಕಾಗಿ ನಮ್ಮನ್ನೇ ನಾವು ಕೊಡ್ತೇವೆ. ಯಾವ ಸಿಚುವೇಶನ್ ಬರಲಿ ನಾನು ಬಂದು ಮುಂದೆ ನಿಲ್ತಾನೆ, ಆ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತಾನೆ, ನಾನು ಹಿಂದೆ ಸರಿಸ್ಕೊಂಡು ಓಡುವುದಿಲ್ಲ. ನಾವು ದೇಶಕ್ಕಾಗಿ ನಾವು ಕೆಲಸ ಮಾಡ್ತೇವೆ ಹೇಳಿ ತಾವು ಓದ್ತಾನೆ ತಗೊಳಿದ್ರಿ. ಆ ರೀತಿಯಲ್ಲಿ ಮುಂದೆ ಬರುವ ಕಾಲದಲ್ಲಿ ತಾವೆಲ್ಲ ಒಳ್ಳೆ ರೀತಿಯಲ್ಲಿ ತಾವು ಕೆಲಸ ಮಾಡಿ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗದವರಿಗೆ ಒಳ್ಳೆ ಹೆಸರನ್ನು ಬರಬೇಕಂತ ಹೇಳಿ ನಾನು ಹೇಳಿಕೊಂಡು ನನ್ನ ಮಾತ್ರ ಮುಗಿಸಲು ನಮಸ್ಕಾರ. ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ತರಬೇತಿಯ ಉದ್ದಕ್ಕೂ ನಡೆದ ಕಾರ್ಯ ಚಟುವಟಿಕೆಗಳನ್ನು ಛಾಯಾಚಿತ್ರದ ಮೂಲಕ ಸೆರೆ ಹಿಡಿದು ಅದನ್ನು ಲೋಕಾರ್ಪಣೆಗೊಳಿಸುವಂತಹ ಒಂದು ಸುಂದರ ಕಾರ್ಯಕ್ರಮ. ಮುಖ್ಯ ಅತಿಥಿಗಳ ಅಮೃತ ಹಸ್ತದಿಂದ ಸ್ಫೂರ್ತಿ ಹೆಸರಿನ ನೆನಪಿನ ಸಂಚಿಕೆ ಲೋಕಾರ್ಪಣಾ ಕಾರ್ಯಕ್ರಮ. ಮುಖ್ಯ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಆಗಮಿಕರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮೊದಲನೇದಾಗಿ 7ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಈ ನಿರ್ಗಮನ ಪಥ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಿರ್ಗಮನ ಪಥ ಸಂಚಲನದಲ್ಲಿ ಪಾಲ್ಗೊಂಡು ಗೌರವ ವಂದನೆಯನ್ನು ಸ್ವೀಕರಿಸಿ ಕವಾಯತು ಪರೀಕ್ಷೆಯನ್ನು ಮಾಡಿ ಹಾಗೂ ಬಹುಮಾನವನ್ನು ವಿತರಿಸಿ ನಮ್ಮಲ್ಲೆಲ್ಲ ಉದ್ದೇಶಿಸಿ ಹಿತನುಡಿಗಳನ್ನು ಹೇಳಿದಂಥ ನಿಮ್ಮೆಲ್ಲರ ನೆಚ್ಚಿನ ಕಣ್ಮಣಿ ಮತ್ತು ದಕ್ಷಾಧಿಕಾರಿಯಾಗಿರುವಂಥ ಸನ್ಮಾನ್ಯ ಶ್ರೀ ಪಿ ಹರಿಶೇಖರನ್ IPS ಸಾಹೇಬರಿಗೆ ತರಬೇತಿ ಶಾಲೆಯ ಪರವಾಗಿ, ಮಾನ್ಯ ಪ್ರಾಂಶುಪಾಲರ ಪರವಾಗಿ, ಎಲ್ಲ ಪ್ರಶಿಕ್ಷಣಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರಶಿಕ್ಷಣಾರ್ಥಿಗಳ ಪಾಲಕರು ದೂರದ ಊರಿನಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬಿತ್ತರಿಸಿದ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಹಿರಿಯ ಕಿರಿಯ ಸೇವಾನಿರತ ಮತ್ತು ನಿವೃತ್ತ ಅಧಿಕಾರಿಗಳಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಲಿಪಿಕ ವೃಂದದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸುಮಧುರ ವಾದ್ಯವೃಂದವನ್ನು ನುಡಿಸಿದಂಥ ನಮ್ಮ DR ಧಾರವಾಡ ಗದಗ ಮತ್ತು KSRP ಸಿಗ್ಗಾಂ ವಾದ್ಯವೃಂದದವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂಥ ಇಬ್ಬರು ನಿರೂಪಕರಿಗೂ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹಾನುಭಾವರಿಗೂ ವಂದಿಸುತ್ತಾ ನನ್ನ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬನ್ನಿ ಬಂಧುಗಳೇ, ಕಾರ್ಯಕ್ರಮಕ್ಕೆ ಆಗಮಿಕರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಕವಾಯತಿನ ಮುಖ್ಯ ನಾಯಕರು ಬಸವರಾಜ್ ಬೇರಾದವರವರು ವೇದಿಕೆಯ ಮುಂಭಾಗದಲ್ಲಿ
ಮಾನ್ಯರೇ, ಕವಾಯತು ಮುಕ್ತಾಯವಾಗಿದೆ. ಕವಾಯತು ನಿರ್ಗಮನ ನಡೆ ಪ್ರಾರಂಭಿಸಲು ಅನುಮತಿ ಕೋರುತ್ತೇನೆ ಮಾನ್ಯರೇ. ಬನ್ನಿ ಬಂಧುಗಳೇ, ಕವಾಯತಿನ ವರದಿಯನ್ನ ನೀಡಿ ಮುಖ್ಯ ಅತಿಥಿಗಳಿಂದ ಶಭಾಷ್ಗಿರಿಯನ್ನ ಪಡೆದು ಕವಾಯತಿನ ಮುಖ್ಯ ನಾಯಕರಾದ ಶ್ರೀ ಬಸವರಾಜ್ ಬಿರಾದಾರ್ ಅವರು ಅತ್ಯಂತ ಶಿಸ್ತುಬದ್ಧ ಲಯಬದ್ಧ ಹೆಜ್ಜೆಯೊಂದಿಗೆ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ. ಶಸ್ತ್ರಧಾರಿಯಾದ ಬಸವರಾಜ್ ಬಿರಾದಾರ್. ಮತ್ತು ನಾಯಕರು ಖಡ್ಗವನ್ನು ಹಿಂದಿರುಗಿಸಿ ಹಿಂದಿರುಗಿಸಿ ನಿರ್ಗಮನ ನಡೆಗಾಗಿ ಮಧ್ಯಕ್ಕೆ ತಿರುಗಿ ಇದೀಗ ಪಿತಳನದ ಮೂಲಕ ಗೌರವ ವಂದನೆ ಸಲ್ಲಿಸಿಕೆ ಬನ್ನಿ ಬಂಧುಗಳೇ, ಯಶಸ್ವಿಯಾಗಿರ್ತಕ್ಕಂತಹ ಕವಾಯತನ್ನ ನೀಡಿ ಇದೀಗ ಪಿತಳನದ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸಿಕೆ ಎಲ್ಲ ತಂಡಗಳು ವೇದಿಕೆಯ ಮುಂಭಾಗದತ್ತ ವಿದಾಯದ ಹೆಜ್ಜೆಯ ಮೇಲೆ ಹೆಜ್ಜೆ ನೆಡುತ್ತಾ ಬರುತ್ತಿದ್ದರೆ ಎಲ್ಲ ನವ ಆರಕ್ಷಕ ಮಿತ್ರರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೋಡ, ಜ್ಯೋತಿಯ ಬಲದಿಂದ ಸಮಂತದ ಕೇಡನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡನೋಡ, ಪುರುಷದ ಬಲದಿಂದ ಅವಲೋಹದ ಕೇಡನೋಡಯ್ಯ, ಕೂಡಲ ಸಂಗಮನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡನೋಡಯ್ಯ ಎಂಬುವಂತೆ ತರಬೇತಿಯ ಶಾಲೆಯಲ್ಲಿ ಕಲಿತ ಅಗಮ್ಯವಾಗಿರತಕ್ಕಂತಹ ಒಂದು ತರಬೇತಿಯನ್ನ ಈ ದಿನ ಪೂರ್ಣಗೊಳಿಸಿ ವಿದಾಯದ ಹೆಜ್ಜೆಯನ್ನ ಮೇಲೆ ಇಡುತ್ತಾ ಇದೀಗ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದತ್ತ ಬರುವಂತಹ ಮನಮೋಹಕವಾಗಿರ್ತಕ್ಕಂತಹ ದೃಶ್ಯವನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಇದು ಭಾವಪೂರ್ಣ ನಿರ್ಗಮನ ನಡೆ. ಓ ಗುರುವೇ, ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು 100 ಬಾರಿ ಎನ್ನುವಂತಹ ಭಾವದೊಂದಿಗೆ ಈ ತರಬೇತಿಯೊಳಗ ಕಲಿಸಿಕೊಟ್ಟಂತಹ ಎಲ್ಲ ಗುರುಗಳಿಗೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪವಿತ್ರವಾದ ಪೊಲೀಸ್ ಸೇವೆಗೆ ಹೋಗಲಿಕ್ಕೆ ಅನುಮತಿ ನೀಡಿದಂತಹ ತಮ್ಮ ಪಾಲಕರಿಗೆ, ಪೋಷಕರಿಗೆ ಪ್ರೀತಿಯ ಆಪ್ತ ಭಾವದೊಂದಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ನಿರ್ಗಮನ ನಡೆಯನ್ನ ನಡೆಸಿಕೊಡ್ತಾ ಇದ್ದಾರೆ ನಮ್ಮ ಮುಂದೆ ಇರುವ ಪ್ರಶಿಕ್ಷಣಾರ್ಥಿಗಳು. ಬನ್ನಿ ಬಂಧುಗಳೇ, ಹಳೆಯ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಹಳೆಯ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಹಳೆ ಯುಕ್ತಿ ಹೊಸ ತತ್ವ ಗುಡಿಗೊಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಳವಳಿಸಲಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಂಬ ಎಂಬುವಂತೆ ಯಾವುದೇ ರೀತಿಯಾಗಿ ತಂತ್ರಜ್ಞಾನ ಮುಂದುವರಿದರೂ ಸಹ ನಾವು ಅದಕ್ಕೆ ಸಮನಾದಂತಹ ಬುದ್ಧಿಬಲವನ್ನು ಹೊಂದಿ ಸಮಾಜದ ಸುಸ್ಥಿರ ಸಮಾಜಕ್ಕಾಗಿ ನಾವು ನಮ್ಮದೇ ಆಗಿರತಕ್ಕಂತಹ ಸೇವೆಯನ್ನ ಸಲ್ಲಿಸುತ್ತೇವೆ, ತರಬೇತಿ ಶಾಲೆಗೆ ಗೌರವವನ್ನು ತಂದು ನೀಡುತ್ತೇವೆ ಎಂಬುವ ದೃಢವಾದ ಅಚಲವಾದ ನಂಬಿಕೆಯ ಮೇಲೆ ಹೆಜ್ಜೆಯ ನೀಡುತ್ತಾ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ಅಷ್ಟ ಮಾಸದಲ್ಲಿ 12 ತುಕುಡಿಗಳನ್ನು ತನ್ನೊಡಲಲ್ಲಿ ಇರಿಸಿಕೊಂಡು ನಮಗೆಲ್ಲರಿಗೂ ನಾವೆಲ್ಲರೂ ಒಂದೇ ಎಂಬ ಮನೋಭಾವವನ್ನು ಬೆಳೆಸಿದ, ಕಷ್ಟವನ್ನು ಸಹಿಸುವ ಗುಣವನ್ನು ಕಲಿಸಿದ, ನಮಗೆಲ್ಲರಿಗೂ ಹೊಸ ಚೈತನ್ಯದ ಶಕ್ತಿಯನ್ನು ತುಂಬಿದ ಹೇ ಕವಾಯಿತು ಮೈದಾನವೇ, ನಿನ್ನೊಂದಿಗೆ ನಮ್ಮೆಲ್ಲರ ಮೂಕ ಸಂಬಂಧದ ಅನುಭವವಿದೆ. ಇಷ್ಟು ದಿನಗಳ ಕಾಲ ನಮ್ಮನ್ನು ನಾವು ನಿನ್ನೊಂದಿಗೆ ಅರ್ಪಿಸಿಕೊಂಡಿದ್ದೇವೆ. ನಿನಗೆ ನಮ್ಮೆಲ್ಲರ ಅಂತಿಮ ನಮನಗಳನ್ನು ಸಲ್ಲಿಸುತ್ತಾ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ವಂದನೆಯ ಕಿರುನಗೆಯನ್ನು ಚೆಲ್ಲುತ್ತಾ ಹೊರ ನಡೆಯುತ್ತಿರುವ ನಮಗೆಲ್ಲರಿಗೂ
ಶುಭ ಹಾರೈಸಿ ಕಳಿಸಿಕೊಡು. ಹೇ ನಮ್ಮೆಲ್ಲರ ಪ್ರೀತಿಯ ಕವಾಯಿತು ಮೈದಾನವೇ, ನಿನಗೆ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳು ಎಂಬ ಭಾವನಾತ್ಮಕ ನಡಿಗೆಯಲ್ಲಿ ನವ ಆರಕ್ಷಕರು ಕಲಿತಂತ ಗುರುಗಳನ್ನು ಹಾಗೂ ಮುಖವಾಗಿ ಈ ಕವಾಯಿತು ಮೈದಾನದ ಜೊತೆ ಸಂಬಂಧ ಹೊಂದಿದ ನವ ಆರಕ್ಷಕರು ಅತಿಥಿ ಗಣ್ಯರಿಗೆ ವಿಧಾಯದ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆಯ ಎಡ ಮತ್ತು ಬಲಚಕ್ರವಾಗಿ ಮುಂದೆ ಸಾಗುತ್ತಿದ್ದಾರೆ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದ ಬಗ್ಗೆ, ಫಲವೊಂದೇ ಷಡುರ್ದರ್ಶನ ಮುಕ್ತಿಗೆ, ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮನ್ನು ಅರಿತವಂಗೆ ಎಂಬುವಂತೆ ಯಾವುದೇ ಸಮಾಜದ ಯಾವುದೇ ಜನಾಂಗದ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನಾವು ನ್ಯಾಯಸಮ್ಮತವಾಗಿರ್ತಕ್ಕಂತಹ ಒಂದು ನ್ಯಾಯವನ್ನು ದೊರಕಿಸಿಕೊಡುತ್ತೇವೆ ಎಂಬ ದೃಢವಾದ ಅಚಲವಾದ ನಂಬಿಕೆಯೊಂದಿಗೆ ಇದೀಗ ಎಲ್ಲ ಪ್ರಶಿಕ್ಷಣಾರ್ಥಿಗಳು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯಮಾನ್ಯರಿಗೆ ಕೊನೆಯ ನಮನವನ್ನು ಸಲ್ಲಿಸುತ್ತಾ ಸಮುದ್ರದ ಶಾಂತ ಸಮುದ್ರದ ಅಲೆಯಂತೆ ಭಾವುಕರಾಗಿ ತಮ್ಮ ಸ್ನೇಹವನ್ನು ತೋರುತ್ತಾ ಗೌರವ ವಂದನೆಯನ್ನ ನೀಡುತ್ತಾ ಇದೀಗ ಎಲ್ಲ ತಂಡಗಳು ವೇದಿಕೆಯ ಎಡ ಮತ್ತು ಬಲಕ್ಕೆ ಸಾಗುವಂತಹ ಸುಂದರವಾದ ಕ್ಷಣವನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ಬಂಧುಗಳು. ರಾಷ್ಟ್ರ ಧರ್ಮ ನಮ್ಮೆಲ್ಲರಿಗೊಂದೇ ಎಂದು ತಿಳಿದು ಬನ್ನಿ, ಸರ್ವ ಧರ್ಮದಲ್ಲಿ ಅದುವೇ ಮರ್ಮ ಎಂದು ನಡೆವ ಬನ್ನಿ ಅಂತ ಹೇಳ್ತಾ ತಮ್ಮೆಲ್ಲ ಶಿಕ್ಷಣಾರ್ಥಿಗಳೊಂದಿಗೆ ಇದೀಗ ದೃಢವಾದ ಹೆಜ್ಜೆಗಳನ್ನ ಇಡ್ತಾ ತಮ್ಮ ಸ್ವಕಾರ್ಯ ಕ್ಷೇತ್ರಕ್ಕೆ ಕಾರ್ಯ ಮಾಡಲಿಕ್ಕೆ ಅಣಿಯಾಗ್ತಾ ಇರುವಂತಹ ಸಂದರ್ಭ. ನಿಮ್ಮ ಮುಂದೆ ಬಂದಿರುವಂತಹ ಶಿಕ್ಷಣಾರ್ಥಿಗಳಿಗೆ ಅಭಿನಂದನೆಯ ಅರ್ಥವಾಗಿ ದಯವಿಟ್ಟು ಪಾಲಕರೇ, ಪೋಷಕರೇ ನಿಮ್ಮ ಪ್ರೀತಿಯ ಅಭಿನಂದನೆಗಳನ್ನ ಚಪ್ಪಾಳೆಗಳ ಮೂಲಕ ಸಲ್ಲಿಸಬಹುದು. ಬಾಹ್ಯವಾಗಿ ದೇಶವನ್ನು ಸೈನಿಕರು ರಕ್ಷಣೆ ಮಾಡಿದರೆ ಆಂತರಿಕವಾಗಿ ದೇಶವನ್ನು ರಕ್ಷಣೆ ಮಾಡುವರೇ ನಮ್ಮ ಈ ಪೊಲೀಸರು. ಈ ಪೊಲೀಸರು ಇಂದು ತಮ್ಮ ವೃತ್ತಿ ಜೀವನದ ಪ್ರಥಮ ಹಂತಕ್ಕೆ ಕಾಲಿಡಲು ಈ ತರಬೇತಿ ಶಾಲೆಯಲ್ಲಿ ಬುನಾದಿ ತರಬೇತಿಯನ್ನು ಪಡೆದು ತಮ್ಮ ಭಾವನಾತ್ಮಕ ಹೆಜ್ಜೆಯೊಂದಿಗೆ ಈ ತರಬೇತಿ ಶಾಲೆಯನ್ನು ಬೀಳ್ಕೊಡುತ್ತಿದ್ದಾರೆ. ಬರಲಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಅವರನ್ನು ಅಭಿನಂದಿಸಿ ಮುಂದಿನ ತಮ್ಮ ವೃತ್ತಿ ಜೀವನಕ್ಕೆ ಅನುವು ಮಾಡಿಕೊಡಲು ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರೋಣ. ಬನ್ನಿ ಬಂಧುಗಳೇ, ತರಬೇತಿಯುದ್ದಕ್ಕೂ ಪಡೆದಿರತಕ್ಕಂತಹ ತಮ್ಮ ಶಿಕ್ಷಣವನ್ನು ನಾಳೆ ನಾನು ಸಮಾಜದಲ್ಲಿ ಸಾಕಾರಗೊಳಿಸುವಂತಹ ಒಂದು ವಿಶಿಷ್ಟ ಕಲೆಯನ್ನು ನನಗೆ ಬಿತ್ತರಿಸಿದ ಈ ತರಬೇತಿ ಶಾಲೆಗೆ ನನ್ನ ಅಂತಿಮ ನಮನ ಎಂಬುವ ರೀತಿಯಲ್ಲಿ ನೊಂದವರ ಧ್ವನಿಯಾಗಿ, ಅಸಹಾಯಕರಿಗೆ ಬೆಂಬಲವಾಗಿ, ಕಳ್ಳು ಕಾಕರಿಗೆ ದುಸ್ವಪ್ನವಾಗಿ ಕಾಡುತ್ತೇನೆ ಎಂಬುದಾಗಿ ಮತ್ತು ಗುರು ಹಿರಿಯರಿಗೆ ವಿಧೇಯನಾಗಿ ಇರುತ್ತೇನೆ ಎಂಬುವ ದೃಢವಾದ ನಂಬಿಕೆಯೊಂದಿಗೆ ಒಂದು ಅಚಲವಾದ ಹೆಜ್ಜೆಯ ಮೇಲೆ ಹೆಜ್ಜೆ ನೀಡುತ್ತಾ ವಿದಳನದ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ನವ ಆರಕ್ಷಕ ಬಂಧು ಮಿತ್ರರು. ಇದೀಗ ಧಾರವಾಡದ ಕವಾಯಿತು ಮೈದಾನ ಅತ್ಯಂತ ಇಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಾಕ್ಷಿಯಾಗಿ ಮೂಡಿ ಬಂದಿರತಕ್ಕಂತಹ ಕಾರ್ಯಕ್ರಮ, ಅದುವೇ ನಿರ್ಗಮನ ಪಥ ಸಂಚಲನದ ಕಾರ್ಯಕ್ರಮ ಆಗುತ್ತದೆ. ಮಲೆನಾಡು ಹಾಗೂ ಬಯಲು ಸೀಮೆಯ ದ್ವಾರವಾಗಿರುವಂತಹ ಧಾರವಾಡದೊಳಗ ನಿಮಗ ತರಬೇತಿ ಪಡೆಯುವಂತಹ ಒಂದು ಸೌಭಾಗ್ಯ ಅಂತಾನೆ ಹೇಳಬಹುದು. ಇವತ್ತ 351 ಪ್ರಶಿಕ್ಷಣಾರ್ಥಿಗಳು ಧಾರವಾಡ ಅನ್ನೋ ಸುಂದರ ನಗರದೊಳಗ ಕರ್ನಾಟಕದ ಹೆಮ್ಮೆಯ ಬೀಡಿನೊಳಗ ಬುನಾದಿ ತರಬೇತಿಯನ್ನ ಪಡ್ಕೊಂಡು ಇದೀಗ ತಮ್ಮ ತಮ್ಮ ಕಾರ್ಯಗಳಿಗೆ ತಮ್ಮ ಕಾರ್ಯಕ್ಷೇತ್ರಕ್ಕೆ ತೆರಳುತ್ತಾ ಇರುವಂತಹ ಸಂದರ್ಭ. ಜೀವನದೊಳಗ ಈ ನಮ್ಮ ಧಾರವಾಡ ಕಟ್ಟಿಕೊಟ್ಟಂತಹ ಸವಿಭೂತಿ ನಿಮ್ಮ ಜೀವನ ಪಯಣದೊಳಗ ಎಂದೆಂದೂ ಇರುವಂತಹದ್ದು. ಇವತ್ತ ನಿಮ್ಮೊಂದಿಗೆ ಇರುವಂತಹ ಸ್ನೇಹಿತರು ಕಟ್ಟಿಕೊಟ್ಟಂತಹ ಸ್ನೇಹದ ಬುತ್ತಿ ಎಂದೆಂದಿಗೂ ನಿಮ್ಮೊಂದಿಗೆ ಇರುವಂತಹದ್ದು. ಬನ್ನಿ ಬಂಧುಗಳೇ, ತರಬೇತಿಯುದ್ದಕ್ಕೂ ನಮಗೆ ಕಲಿಸಿದ 3 ಬಲಗಳು ದೈಹಿಕ ಬಲ ಮತ್ತು ಮನೋಬಲ, ಆತ್ಮಬಲ ಇವುಗಳನ್ನು ಅತ್ಯಂತ ಮನಮೋಹಕವಾಗಿ ಮತ್ತು ದೃಢವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಸಮಾಜವನ್ನು ತಿದ್ದುವ ಒಂದು ಕೆಲಸಕ್ಕೆ ನಾನು ಸಾಗುತ್ತೇನೆ. ಅಂತಹ ಒಂದು ತಪ್ಪು ದಾರಿಯಲ್ಲಿ ನಡೆಯುವ ಕಳ್ಳ ಕಾಕರನ್ನ ಯಾವುದೇ ಸಮುದ್ರದ ಆಳದಲ್ಲಿ ಕುಳಿತರೂ ಸಹ ಅವನನ್ನು ಹೆಕ್ಕಿ ತರಬಲ್ಲೆ ಎಂಬ
ಅಚಲವಾದ ಒಂದು ವಿದ್ಯೆಯನ್ನ, ಅದಮ್ಯವಾದ ಚೈತನ್ಯವನ್ನ ನನಗೆ ಈ ತರಬೇತಿ ಶಾಲೆ ನೀಡಿದೆ, ಕಲಿಸಿದೆ ಎಂಬುವ ಭಾವದೊಂದಿಗೆ ಅಂತಹ ಒಂದು ಉತ್ಕೃಷ್ಟವಾದಂತಹ ಸೇವೆಯನ್ನ ನಾನು ಸಮಾಜಕ್ಕೆ ನೀಡುತ್ತೇನೆ ಎಂಬ ದೃಢವಾದ ನಂಬಿಕೆಯೊಂದಿಗೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಭಾವುಕರಾಗಿ ಹೆಜ್ಜೆಯ ಮೇಲೆ ದೃಢವಾದ ಹೆಜ್ಜೆಯನ್ನು ಹಾಕುತ್ತಾ ಸಾಗುತ್ತಿರುವಂತಹ ಸುಂದರ ಕ್ಷಣವನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ. ಯಶಸ್ವಿಯಾಗುತ್ತೇನೆಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ ಎಂಬಂತೆ ಸುಶ್ರಾವ್ಯವಾಗಿ ವಾದ್ಯ ನುಡಿಸುತ್ತಿರುವ ಸಂಗೀತದ ಬಳಗಕ್ಕೆ, ಲಯಬದ್ಧ ಸಂಗೀತಕ್ಕೆ ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಾ ಎಲ್ಲ ನಮ್ಮ ನವ ಆರಕ್ಷಕರು ತಮ್ಮ ವಿಧಾಯದ ನಡಿಗೆಯಲ್ಲಿ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ಮುಂದಿನ ತಮ್ಮ ವೃತ್ತಿ ಬದುಕಿನ ಪ್ರಥಮ ಹೆಜ್ಜೆ ಇಡಲು ಸಜ್ಜಾಗಿ ಭಾವನಾತ್ಮಕವಾಗಿ ಈ ಕವಾಯಿತು ಮೈದಾನದಿಂದ ಅತಿಥಿಗೆ ವಂದಿಸುತ್ತಾ ಹೊರ ನಡೆಯುತ್ತಿದ್ದಾರೆ. ಕವಿಗಳೊಂದಿಗೆ ನಮ್ಮೆಲ್ಲರ ಆಶಯ ಕೂಡ ಅದೇ. ಯುವಜನ ಶಕ್ತಿಯು ಮಂಥನಗೊಳ್ಳಲಿ, ನಾಳಿನ ಭಾರತ ಉಜ್ವಲವಾಗಲಿ ಅನ್ನೋದು. ನಮ್ಮ ರಾಷ್ಟ್ರದ ಭವಿಷ್ಯಕ್ಕಾಗಿ ದೃಢ ಹೆಜ್ಜೆಗಳನ್ನ ಇಡ್ತಾ ಇವತ್ತು ಭಾವಪೂರ್ಣ ನಿರ್ಗಮನ ನಡೆಯನ್ನ ನಡೆಸ್ಕೊಳ್ತಾ ಇದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ಹಿನ್ನೆಲೆಯೊಳಗ ಕೇಳಿ ಬರ್ತಾ ಇರುವಂತಹ ಸುಮಧುರ ವಾದ್ಯ, ಇದನ್ನ ನಡೆಸ್ಕೊಡ್ತಾ ಇರುವಂತಹ ಪೊಲೀಸ್ ವಾದ್ಯ ವೃಂದದವರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಯ ಆಧಾರದ ಅಭಿನಂದನೆಗಳು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಮತ್ತು ಗುಣವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬುವಂತೆ ಅಚಲವಾದ ಬದುಕನ್ನು ನಾವು ಕಟ್ಟಿಕೊಳ್ಳುತ್ತೇವೆ ಮತ್ತು ಸಮಾಜವನ್ನು ತಿದ್ದಿ ತೀಡುತ್ತೇವೆ ಎಂಬುವ ದೃಢವಾದ ನಂಬಿಕೆಯೊಂದಿಗೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಈಗ ಗೌರವ ವಂದನೆಯನ್ನು ಸಲ್ಲಿಸಿ ಸಾಗುತ್ತಿದ್ದಾರೆ. ಬಂಧುಗಳ ಧಾರವಾಡ ತರಬೇತಿ ಶಾಲೆಯ ಪ್ರಾಂಶುಪಾಲರು ಶ್ರೀ ಉಮೇಶ್ ಪಿ ಹಾಗೂ ಉಪ ಪ್ರಾಂಶುಪಾಲರಾದ ಶ್ರೀ ಹರಿಶ್ಚಂದ್ರ ನಾಯ್ಕ್ ಅವರ ಮಾರ್ಗದರ್ಶನದೊಳಗ ಅನೇಕ ಗುರುಗಳು ಬೋಧಕರು ಹೇಳಿಕೊಟ್ಟಂತಹ ಪಾಠವನ್ನ ಕಲಿತು ನಾವು ಮುಂದೆ ಕೂಡ ಸುದೃಢ ಹೆಜ್ಜೆಗಳನ್ನು ಇಟ್ಟು ನಮ್ಮ ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಜನರಿಗಾಗಿ, ರಾಷ್ಟ್ರದ ಆಸ್ತಿ ಪಾಸ್ತಿಯ ರಕ್ಷಣೆಗಾಗಿ ಇಂತಹುದೇ ದೃಢ ಹೆಜ್ಜೆಗಳನ್ನ ಇಡ್ತೀವಿ ಅನ್ನುವ ಸಂದೇಶವನ್ನ ಸಾರ್ತಾ ಇದ್ದಾರೆ ನಮ್ಮ ಪ್ರಶಿಕ್ಷಣಾರ್ಥಿಗಳು. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ಸಂತೈಸದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಎಂಬುವಂತೆ ಸಮಾಜದ ಯಾವುದೇ ಒಂದು ಕೆಟ್ಟ ಮತ್ತು ಒಳ್ಳೆಯ ಕಾರ್ಯಗಳಲ್ಲಿ ನಾವೇ ಮೊದಲು ಸುಗಮವಾದ ಸಂಚಾರವನ್ನ ನೀಡಲಿಕ್ಕೆ ನಾವೇ ಮೊದಲು, ಯಾವುದೇ ಒಂದು ಒಳ್ಳೆಯ ಕೆಟ್ಟ ಕೆಲಸಗಳಲ್ಲಿ ನಾವೇ ಮೊದಲು ಎಂಬುವ ದೃಢವಾದ ನಂಬಿಕೆಯೊಂದಿಗೆ ಸಮಾಜದ ಹೊಗಳಿಕೆ ಮತ್ತು ಜಗಳಿಕೆಗೆ ತಲೆಬಾಗದೆ, ಹಿಗ್ಗದೆ ಕುಗ್ಗದೆ ಮುನ್ನಡೆದು ಸಮಾಜ ಸೇವೆ ಸಲ್ಲಿಸುತ್ತೇವೆ, ಇಲಾಖೆಗೆ ಮತ್ತು ನಮ್ಮ ತರಬೇತಿ ಶಾಲೆಗೆ ಗೌರವವನ್ನು ತಂದು ನೀಡುತ್ತೇವೆ ಎಂಬ ದೃಢವಾದ ಅಚಲವಾದ ನಂಬಿಕೆಯೊಂದಿಗೆ ಸಾಗುತ್ತಿಹರು ನಮ್ಮ 12 ತಂಡದ ಪ್ರಶಿಕ್ಷಣಾರ್ಥಿಗಳು. ಪೊಲೀಸರು ಪೊಲೀಸ್ ತರಬೇತಿ ಶಾಲೆ ಧಾರವಾಡದಲ್ಲಿ ಬುನಾದಿ ತರಬೇತಿ ಮುಗಿಸಿದ ನವ ಆರಕ್ಷಕರು ಎಂಬ ಸ್ವಾಭಿಮಾನದ ನಡಿಗೆಯಲ್ಲಿ ವೇದಿಕೆಯ ಮುಂದೆ ಅತಿಥಿ ಗಣ್ಯರನ್ನು ವಂದಿಸುತ್ತಾ ಮುಂದೆ ಸಾಗುತ್ತಿರುವ ಪ್ರಶಿಕ್ಷಣಾರ್ಥಿಗಳಿಗೆ ವಿಧಾಯದ ನಡಿಗೆಯ ಅವರಿಗೆ ಅಭಿನಂದಿಸುತ್ತಾ ನಾವು ಅವರನ್ನು ಈ ತರಬೇತಿ ಶಾಲೆಯಿಂದ ಬೀಳ್ಕೊಡುವ ಕವಾಯತಿನ ಕೊನೆಯ ಹಂತ ನಿರ್ಗಮನ ನಡೆ. ಮೈದಾನ ಮತ್ತು ಪ್ರಶಿಕ್ಷಣಾರ್ಥಿಗಳ ನಡುವೆ ಒಂದು ಭಾವನಾತ್ಮಕ ನುಡಿ ನಡೀತಾ ಇದೆ. ಬಂಧುಗಳೇ, ವಿದಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳು, ಓ ಮೈದಾನವೇ ನನಗೆ ನೀ ದೈಹಿಕ ಬಲ ತುಂಬಿದಿ, ಓ ಮೈದಾನವೇ ನೀ ನನಗೆ ಮಾನಸಿಕ ಬಲ ತುಂಬಿದಿ, ಓ ಮೈದಾನವೇ ನೀ ನನಗೆ ಆತ್ಮಬಲ ತುಂಬಿದಿ, ಓ ಮೈದಾನವೇ ನನಗೆ ನೀ ವೃತ್ತಿ ಬಲ ತುಂಬಿದಿ, ಓ ಮೈದಾನವೇ ನೀ ನನಗೆ ಶಸ್ತ್ರ ಬಲ ತುಂಬಿದಿ, ಓ ಮೈದಾನವೇ ನೀ ನನಗೆ ಸಮಯ ಪ್ರಜ್ಞೆ ತುಂಬಿದಿ, ಓ ಮೈದಾನವೇ ನೀ ನನಗೆ ಸ್ನೇಹ ಬಲ ತುಂಬಿದಿ. ಇಂತಹ ಒಂದು ಬಲ ತುಂಬಿದ ನಿನ್ನನ್ನ ನಾನು ಈ ದಿನ ಒಲ್ಲದ ಮನಸ್ಸಿನಿಂದ ಬಿಟ್ಟು ಹೋಗುವಂತಹ ಸಂದರ್ಭ ಬಂದೊದಗಿದೆ. ಇದರ ಒಂದು ಸವಿ ನೆನಪು ಮತ್ತು ಇದನ್ನ ನಾನು ಅತ್ಯಂತ ಭಾವುಕನಾಗಿ ಸವಿದ್ದೇನೆ ಎಂಬುವ
ದೃಢವಾದ ನಂಬಿಕೆಯೊಂದಿಗೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ವೇದಿಕೆಯ ಎಡ ಮತ್ತು ಬಲಭಾಗದಿಂದ ಹಾದು ಹೋಗುವಂತಹ ಒಂದು ಮೈ ರೋಮಾಂಚನಗೊಳಿಸುವಂತಹ ಕವಾಯತನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ಬಂಧುಗಳೇ. ನಾವಿದು ರಾಷ್ಟ್ರದ ಸೇವೆಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡಿವಿ. ನಿಮ್ಮೆಲ್ಲರ ಶುಭ ಆಶೀರ್ವಾದ, ಶುಭ ಹಾರೈಕೆಗಳು ನಮ್ಮೊಂದಿಗಿರಲಿ. ಈ ಧಾರವಾಡದ ಪೊಲೀಸ್ ತರಬೇತಿ ಶಾಲೆಯ ಮೈದಾನ ಕಟ್ಟಿಕೊಟ್ಟಿರುವಂತಹ ಬಾಂಧವ್ಯ, ಬೆಸೆದಿರುವಂತಹ ಬಾಂಧವ್ಯ ನಮ್ಮೊಂದಿಗೆ ಎಂದೆಂದಿಗೂ ಇರ್ತದ. ಅದರ ಜೊತೆಗೆ ನಿಮ್ಮೆಲ್ಲರ ಹಾರೈಕೆಗಳು ನಮ್ಮೊಂದಿಗಿರಲಿ ಅನ್ನೋ ಭಾವದೊಂದಿಗೆ ನಿರ್ಗಮನ ನಡೆಯನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ನಮ್ಮ ಮುಂದೆ ಇರೋ ಪ್ರಶಿಕ್ಷಣಾರ್ಥಿಗಳು. ಗುರು ಎಂದರೆ ವ್ಯಕ್ತಿಯಲ್ಲ, ಅದು ಶಕ್ತಿ. ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಆ ಗುರುವು ನೀಡಿದ ಮಾರ್ಗದರ್ಶನದಲ್ಲಿ ಇಂದು ಕವಾಯತಿನ ಕೊನೆ ಹಂತ ವಿಧಾನ ನಡಿಗೆಯಲ್ಲಿ ಗುರುಗಳನ್ನು ವಂದಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ ನಮ್ಮ ನವ ಆರಕ್ಷಕರು. ಅವರಿಗೆ ಬರಲಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರನ್ನ ಬೀಳ್ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲ ಅತ್ಯಂತ ಸುಶ್ರಾಯವಾದ ಸಂಗೀತವನ್ನ ನೀಡಿದ ವಾದ್ಯವೃಂದ, ಮುಖ್ಯ ಅತಿಥಿಗಳೊಂದಿಗೆ ಭಾವಚಿತ್ರ ಕಾರ್ಯಕ್ರಮ ನೆರವೇರುತ್ತದೆ. ಎಲ್ಲ ಬಹುಮಾನ ವಿಜೇತರು ವೇದಿಕೆಯತ್ತ ಬರಬೇಕು. ಬನ್ನಿ ಬಂಧುಗಳೇ, ಅತ್ಯಂತ ಸುಶ್ರಾಯವಾದ ಹಿನ್ನೆಲೆಯ ಗೀತೆಯನ್ನು ನುಡಿಸಿ ಕವಾಯತಿಗೆ ವಾದ್ಯವೃಂದ ಯಶಸ್ವಿಯಾಗಿ ಇದೀಗ ವೇದಿಕೆಯ ಮುಂಭಾಗದತ್ತ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ಬರ್ತಾ ಇದೆ. ಶ್ರೀ ಜಿಕೆ ಕಾಜಿ ಎಆರ್ಎಸ್ಐ ಡಿಆರ್ ಗದಗ್ ರವರ ನಾಯಕತ್ವದಲ್ಲಿ ಹಾಗೂ ಆಯನ್ ಕಲಾದಿಗೆ ಎಆರ್ಎಸ್ಐ ಕೆಎಸ್ಆರ್ಪಿ 10ನೇ ಬಟಾಲಿಯನ್ ಶಿಗ್ಗಾವಿ ಹಾಗೂ ಐಡಿಗೂರ್ ಎಎಸ್ಸಿ 04 ದಾವಾ ಡಿಎ ರವರ ನಾಯಕತ್ವದಲ್ಲಿ ಎಲ್ಲ ರಾಜ್ಯ ವೃಂದದವರು ಈಗ ವೇದಿಕೆಯ ಮುಂಭಾಗದಲ್ಲಿ ಅತಿಥಿ ಗಣ್ಯರಿಗೆ ಶಿಸ್ತುಬದ್ಧ ನಡಿಗೆಯಲ್ಲಿ ವಂದಿಸಲು ಬರುತ್ತಿದ್ದಾರೆ. ಜೋರದ ಚಪ್ಪಾಳೆ ಮೂಲಕ ಎಲ್ಲ ಸಭಿಕರು ವಾದ್ಯ ವೃಂದದವರನ್ನು ಅಭಿನಂದಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬನ್ನಿ ಬಂಧುಗಳೇ, ಪೊಲೀಸ್ನಲ್ಲಿ ವಿಶೇಷವಾಗಿರ್ತಕ್ಕಂತಹ ಶ್ವಾನದಳ, ಬಾಂಬ್, ಈ ರೀತಿಯಾಗಿ ವಿಶೇಷವಾಗಿರ್ತಕ್ಕಂತಹ ಪಡೆಗಳಿರ್ತವೆ. ಅಂಥದ್ರಲ್ಲಿ ಯಾವುದೇ ಒಂದು ಪೊಲೀಸ್ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡುವಂತಹ ಒಂದು ವಿಶಿಷ್ಟ ದಳವೇ ಅದುವೇ ಪೊಲೀಸ್ ವಾದ್ಯವೃಂದ. ಅಂತಹ ಒಂದು ಪೊಲೀಸ್ ವಾದ್ಯವೃಂದ ಇದೀಗ ವೇದಿಕೆಯ ಎಡಭಾಗದಿಂದ ಗಣ್ಯಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಅತ್ಯಂತ ಶಿಸ್ತುಬದ್ಧರಾಗಿ ನಿನಾದವನ್ನ ಮೊಳಗಿಸುತ್ತಾ ವೇದಿಕೆಯ ಮುಂಭಾಗದತ್ತ ಬರತಕ್ಕಂಥ ಸುಂದರ ಕ್ಷಣವನ್ನು ನಾವು ನೋಡ್ತಾ ಇದ್ದೇವೆ. ಸ್ಟ್ರಿಕ್ಟ್ ಮೇಜರ್ ಜಿಕೆ ಕಾಜೀರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ವಾದ್ಯ ರತ್ನದವರಿಂದ ಶಿಸ್ತುಬದ್ಧ ನಡಿಗೆಯಲ್ಲಿ ವಂದಿಸುತ್ತಾ